ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣನ ಅದ್ಭುತವಾಣಿ, ಅದರಲ್ಲಿ ನಾವು 13ನೇ ಅಧ್ಯಾಯದ ಕೊನೆಯ ಘಟ್ಟದಲ್ಲಿದ್ದೇವೆ. ಹೇಗೆ ಉಪಾಸನೆ ಮಾಡಬೇಕು, ಭಗವಂತನನ್ನು ಹೇಗೆ ಅನುಸಂಧಾನ ಮಾಡಬೇಕು ಅನ್ನುವಂಥ ಮಾತನ್ನು ನಿನ್ನೆ ನಾವು ನೋಡಿದೆವು. ಒಂದು ಮುಖ ಭಗವಂತನ ಚಿಂತನೆ, ಇನ್ನೊಂದು ಅನುಸಂಧಾನ. ಯಾಕೆಂದರೆ ಇದು ಸುಮಾರಾಗಿ ಎಲ್ಲರನ್ನೂ ಕಾಡತಕ್ಕಂಥ ಸಮಸ್ಯೆ. ದೇವರು ಮಾಡೋದು, ಜೀವ ಮಾಡೋದು, ದೊಡ್ಡ ವಾಕ್ಯಾರ್ಥ. ಜೀವಕರ್ತರೋ ದೇವರು ಕರ್ತರೋ. ಕಡೆ ಇದರ ಏನು ಅಂದರೆ, ಇದ್ರ ಬಗ್ಗೆ ಪ್ರತಿ ಸಭೆಯಲ್ಲೂ ವಾಕ್ಯಾರ್ಥ. ಎಷ್ಟು ಸಭೆ ಆದರೂ ತೀರ್ಮಾನ ಆಗಲಿಲ್ಲ, ವಾಕ್ಯಾರ್ಥ ಮುಂದುವರಿತಾನೆ ಇದೆ. ಅಂದರೆ ನಾವು ಏನನ್ನು ಅನುಸಂಧಾನ ಮಾಡ್ತೇವೆ ಅದ್ರ ಬಗ್ಗೆ ನಮಗೆ ಕನ್ವಿಕ್ಷನ್ ಇಲ್ಲ. ವಾಕ್ಯಾರ್ಥ ನಡೀತಾನೇ ಇದೆ. ಸರಿ, ಪ್ರತಿ ಸಭೆಯಲ್ಲೂ ಅದ್ರ ಬಗ್ಗೆ ಒಂದು ಚರ್ಚಾಗೋಷ್ಠಿ ಮಾಡಿ ಒಂದು ಶಾಲು ವಿನಿಮಯ ಆಗುತ್ತೆ, ವಿಷಯ ತೀರ್ಮಾನ ಆಗುತ್ತೆ. ಯಾಕೆ ಅಂದರೆ ಕೆಲವೊಮ್ಮೆ ಬಹಳ ಸರಳವಾದ ಸಂಗತಿಗಳನ್ನು ಲಾಜಿಕ್ ಮೇಕ್ಸ್ ಮೋರ್ ಕಾಂಪ್ಲಿಕೇಟೆಡ್. ನೀವು ಲಾಜಿಕ್ಕನ್ನು ಮರೆತು ಬಿಟ್ಟು ನೀವು ಸುಮ್ಮನೆ ನಿಮ್ಮ ಆತ್ಮಸಾಕ್ಷಿಗೆ ಅದನ್ನು ಫೀಡ್ ಮಾಡಿಬಿಟ್ರೆ ಅದು ಕರೆಕ್ಟ್ ಅರ್ಥ ಮಾಡಿಕೊಳ್ಳುತ್ತೆ. ಅದು ಮಾಡೋಣ. ನಾವು ಲ್ಯಾಬೊರೇಟರಿಯಲ್ಲಿ ಪ್ರೂವ್ ಮಾಡಲಿಕ್ಕೆ ಹೋಗ್ತೇವೆ, ಆಗೋಲ್ಲ. ಸಮಸ್ಯೆ ಏನು ಅಂದರೆ, ಫ್ರಿಡ್ಜಾಫ್ ಕಾಪ್ರಾ ಅಂತ ಒಬ್ಬ ಸೈಂಟಿಸ್ಟ್ ಇದ್ದಾನೆ, ಇವತ್ತಿಗೂ ಜೀವಂತನಾದ ವ್ಯಕ್ತಿ. ಅವನು ಅಮೇರಿಕದವನು. ಅವನು ಒಂದು ವಿಜ್ಞಾನದ ಬಗ್ಗೆ ಬಹಳ ದೊಡ್ಡ ವಿಜ್ಞಾನಿ. ಅವನು ಲಿವಿಂಗ್ ಸೈಂಟಿಸ್ಟ್ಗಳಲ್ಲಿ ಭಾಳ ದೊಡ್ಡ ಹೆಸರು. ಅವನು ಒಂದು ಕಡೆ ಒಂದು ಮಾತು ಹೇಳ್ತಾನೆ. ಏನು ಅಂದರೆ, ನಾವು ಲ್ಯಾಬೊರೇಟರಿಯಲ್ಲಿ ಹೋಗಿ ಕೂತು ಪ್ರೂವ್ ಮಾಡಬೇಕು ಅಂತಂದರೆ ಪ್ರಾಯ ಸತ್ಯ ಎಂದೂ ಪ್ರೂವ್ ಆಗೋದಿಲ್ಲ. ಯಾಕೆಂದರೆ ಸತ್ಯ ಅನ್ನೋದು ಇಂಟ್ಯೂಷನಲ್ಲಿ ಫ್ಲ್ಯಾಶ್ ಆಗಬೇಕು ಹೊರತು ಲ್ಯಾಬೊರೇಟರಿಯಲ್ಲಿ ಲಾಜಿಕ್ ಮೂಲಕ ಪ್ರೂವ್ ಮಾಡಲಿಕ್ಕೆ ಬರೋದಿಲ್ಲ. ಇದು ವಿಜ್ಞಾನಿಗಳಿಗೆ ಗೊತ್ತಾಗಿದೆ. ನಮ್ಮ ಮನೆಗೆ ದಿನ ವೇದಾಂತಿಗಳಿಗೆ ಇನ್ನೂ ಈ ವಿಷಯ ಅರ್ಥ ಆಗಿಲ್ಲ. ಅವರು ವಾಕ್ಯಾರ್ಥ ಮಾಡಿ ಪ್ರೂವ್ ಮಾಡ್ತೇವೆ ಅಂತಾರೆ. ವಾಕ್ಯಾರ್ಥ ಮಾಡಿ ಪ್ರೂವ್ ಮಾಡಿದರೆ ಏನಾಗೋದು ಗೊತ್ತುಂಟ? ನೀವು ಗೆದ್ದರೆ ನನಗಿಂತ ನೀವು ಬುದ್ಧಿವಂತರು ಅಂತ, ನಾನು ಗೆದ್ದರೆ ನಾನು ಬುದ್ಧಿವಂತ. ಸತ್ಯ ಯಾವುದನ್ನು ಪ್ರೂವ್ ಆಗೋದಿಲ್ಲ. ದೊಡ್ಡ ಸಮಸ್ಯೆ ಇದು. ಯಾರು ಎಷ್ಟೇ ವಾಕ್ಯಾರ್ಥ ಮಾಡಿ ಗೆದ್ದವರು ಬುದ್ಧಿವಂತರು ಅವ್ರು ಹೊರತು ಸತ್ಯ ಅಂತ ಆಗುವುದಿಲ್ಲ. ಅವನು ಒಳ್ಳೆ ಬಾಯಿ ಹಾರಿಸಿಬಿಟ್ಟ, ನಾನು ಮಾತಾಡ್ಲಿಕ್ಕೆ ಸುಮಾರು ಹಾಳ ಹೋಗಿ ಕೂತ್ಬಿಟ್ಟೆ ಅಂತಾನೆ ಅವ ಸೋತವ. ಯಾವತ್ತೂ ಸತ್ಯ ಪ್ರೂವ್ ಆಗುವುದಿಲ್ಲ ವಾಕ್ಯಾರ್ಥದಿಂದ. ಅದೇ ಪ್ರೂವ್ ಆಗುವುದು ಅಂದರೆ ಕನ್ವಿನ್ಸ್ ಆಗುವುದಿಲ್ಲ. ಅವ್ರಿಗಿಂತ ಜೋರು ಬಾಯಿ ಇದ್ದಿದ್ರೆ ನಾನು ಗೆಲ್ತಿದ್ದೆ ಅಂತ ನನಗೆ ಕಾಣೋದು. ಹಾಗಾಗಿ ಸತ್ಯ ಅನ್ನೋದು ಅಂತರಂಗದ ಹೊಳವು ಹೊರತು ಬಹಿರಂಗದ ಪ್ರದರ್ಶನ ಅಲ್ಲ ಅಂತ ಇದು ವಿಜ್ಞಾನಿಗಳು ಇವತ್ತು ಒಪ್ತಾರೆ ಬಹಳ. ಅವನು ಎಲ್ಲಿ ತನಕ ಹೇಳ್ತಾನೆ ಅಂದರೆ, ಫ್ರಿಡ್ಜಾಫ್ ಕಾಪ್ರಾ ಭಾರತದ ಋಷಿಗಳಿಗೆ ಆವಾಗ ಯಾವುದೇ ಲ್ಯಾಬೊರೇಟರಿ ಇರಲಿಲ್ಲ, ಏನು ಸಾಧನಗಳಿರಲಿಲ್ಲ ನಮಗಿದ್ದ ಹಾಗೆ. ಆದರೂ ನಮಗಿಂತ ಹೆಚ್ಚು ಸ್ಪಷ್ಟವಾಗಿ ಸತ್ಯ ಹೊಳೆಯಿತು. ಯಾಕೆಂದರೆ ಅವರ ಇಂಟ್ಯೂಷನ್ ಆನ್ ಆಗಿತ್ತು. ನಮಗೆ ಎಷ್ಟು ಲ್ಯಾಬೊರೇಟರಿಯಲ್ಲಿ ಪರದಾಡಿದರೂ ಸತ್ಯ ಹೊಳೆಯುತ್ತಾ ಇಲ್ಲ. ಯಾಕೆಂದರೆ ನಮ್ಮ ಇಂಟೆಲೆಕ್ಟನ್ನು ಆನ್ ಮಾಡಿ ಇಂಟ್ಯೂಷನನ್ನು ಆಫ್ ಮಾಡಿ ಕೂತಿದ್ದೇವೆ. ಇದು ಸಮಸ್ಯೆ.
ಇದು ಬಹಳ ಜನಕ್ಕೆ ಅರ್ಥ ಆಗೋಲ್ಲ. ಹೃದಯದ ಭಾಷೆ ಅಂತಂದ್ರೆ ನಮ್ಮ ಅನೇಕ ಜನರಿಗೆ ಅರ್ಥ ಆಗೋದಿಲ್ಲ. ಅದೊಂದೆಂಥದ್ದು ಹೃದಯದ ಭಾಷೆ ಅಂತ ಕೇಳ್ತಾರೆ. ಅಂದರೆ ಅಂಥ ಹಾಗೆ ಕೇಳಿದ್ದನ್ನು ನಾನು ಕೇಳಿದ್ದೇನೆ, ಅದರಿಂದ ಹೇಳೋದು. ನಾನು ಯಾವುದು ಸುಮ್ಮನೆ ಕಲ್ಪನೆ ಅಲ್ಲ. ಹೃದಯದ ಭಾಷೆ, ಒಳದನಿ ಅಂತೇವಲ್ಲ, ಅದನ್ನೆಲ್ಲ ಅದನ್ನು ಒಳಗಿನ ದನಿಯೇ ಇಲ್ಲ, ಇರೋದೇ ಹೊರಗೆ, ಮೈಕಿನಲ್ಲಿ ಮಾತ್ರ ದನಿ ಇರೋದನ್ನು ನೋಡಿದ್ದಾರೆ. ಅಂದರೆ ಇಷ್ಟು ಎಕ್ಸ್ಟರ್ನಲ್ ಆಗಿಬಿಟ್ರೆ ಮನುಷ್ಯ ಅವನು ಯಾವ ಶಾಸ್ತ್ರ ಓದಿ ಏನು ಲಾಜಿಕ್ ಏನೂ ಉಪಯೋಗ ಇಲ್ಲ. ನಾವು ಮೊದಲು ನಮ್ಮ ಎಕ್ಸ್ಟರ್ನ್ಯಾಲಿಟಿಯನ್ನು ಬ್ಲಾಕ್ ಮಾಡಿ ನಾವು ಅಂತರ್ಮುಖ ಆವರ್ತ ಚಕ್ಷು ಅಮೃತತ್ವಮಿಚ್ಛನ್ ಪರಾಂಚಿ ಖಾನಿ ವ್ಯತರಣತ್ ಸ್ವಯಂಭೂ. ಅದು ಬಹಳ ಅದ್ಭುತವಾದ ಮಾತಿದು ಕಠೋಪನಿಷತ್ನಲ್ಲಿ. ಏನು ಮಾಡಿದ ಸೃಷ್ಟಿ ಮಾಡುವಾಗ ನಮಗೆ ಒಂದು ಪ್ರಾಬ್ಲಮ್ ನಮ್ಮ ಮುಂದೆ ಇತ್ತು. ಸೃಷ್ಟಿ ಮಾಡಿದಂಥ ಭಗವಂತ ಏನು ಮಾಡಿದ ಅವನು? ಪರಾಂಚಿ ಖಾನಿ ವ್ಯತರಣತ್, ನಮ್ಮ ಎಲ್ಲ ಇಂದ್ರಿಯಗಳು ಹೊರಗಿಂದ ಹೊರಗೆ ಮಾಡಿಬಿಟ್ಟ. ಪರಾಂಚಿ ಎಕ್ಸ್ಟರ್ನಲ್ ಅಂತ. ನಮ್ಮ ಇಂದ್ರಿಯಗಳೆಲ್ಲ ಎಕ್ಸ್ಟರ್ನಲ್ ಆಗಿ ಸೃಷ್ಟಿ ಮಾಡಿಬಿಟ್ಟ, ಒಳಗೆ ನೋಡೋದೇ ಇಲ್ಲ ಅವು. ಏನು ಮಾಡಿದ್ರೆ ಒಳಗೆ ಪರಾಂಚಿ ಖಾನಿ ವ್ಯತರಣತ್. ಎಷ್ಟು ಎಕ್ಸ್ಟರ್ನಲ್ ಆಯಿತು ಅಂದರೆ ನನ್ನನ್ನೇ ನಾನು ನೋಡಲಿಕ್ಕಾಗದಂಥ ಸ್ಥಿತಿ ಬಂದು ನಾನಿರೋದು ಒಳಗೆ. ಹಾಗಾಗಿ ಏನು ಒಳಗಿದ್ದದ್ದು ತಸ್ಮಾತ್ ಪರಾಂಗ ಪಶ್ಯತಿ ನಂತರಾತ್ಮನ್, ನನ್ನ ಒಳಗೆ ಇರುವಂಥ ಸತ್ಯ ಏನು ಅಂತ ನನಗೆ ಕಾಣಲಿಕ್ಕಾಗದೇ ಹೋಯಿತು. ಯಾವಾಗ ನಿನಗೆ ಸತ್ಯ ಕಾಣಬೇಕೋ ಆವಾಗ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನು, ಕಣ್ಣನ್ನು ಮುಚ್ಚಿ ಒಳಗಣ್ಣು ತೆರೆದು ನೋಡು. ಇದು ಸತ್ಯವನ್ನು ನೋಡೋದಕ್ಕೋಸ್ಕರ ಉಪನಿಷತ್ಕಾರರು ಹೇಳಿದಂಥ ಮೆಥಡು. ಹೊರಗಣ್ಣಿನಿಂದ ನೀನು ನೋಡಿದರೆ ಎಲ್ಲ ಕಂಡದ್ದೇ ಕಾಣೋದು, ಏನೂ ಹೊಸತು ಕಾಣುವುದಿಲ್ಲ. ಮತ್ತು ನಿಜವಾದ ಸತ್ಯ ಹೊರಗಿಲ್ಲ, ಒಳಗಿದೆ. ಅದನ್ನು ನಾನು ಮೊನ್ನೆ ಎಲ್ಲ ಹೇಳಿದ್ನಲ್ಲ, ದೇವಾಲಯದ ತಟ್ಟಿರಾಯನ ಕಥೆ. ತಟ್ಟಿರಾಯ ಮೂವ್ ಆಗ್ತಾ ಇದೆ, ಅದು ನಿರ್ಜೀವವಾದ ವಸ್ತು, ಹೇಗೆ ನಡ್ಕೊಂಡು ಹೋಗುತ್ತೆ ಅಂತ ವಿಸ್ಮಯ ಮಕ್ಕಳಿಗೆ. ಅದು ಹೇಗೆ ಬೊಮ್ಮೆ ನಡೆಯುತ್ತೆ ಅಂತ. ಒಳಗೆ ನೋಡು, ಅದರೊಳಗೊಬ್ಬ ಹೊತ್ಕೊಂಡು ಹೋಗ್ತಾರೆ, ಹೋಗುತ್ತೆ. ಅದು ನೀವು ಒಳಗಿಂದ ಇಡುಕಿ ಬಿಟ್ಟರೆ ಪ್ರಾಬ್ಲಮ್ ಇದು ಸಾಲ್ವ್ಡ್. ಇಲ್ಲದೇ ಇದ್ದರೆ ಹೊರಗಿಂದ ಹೊರಗೆ ನೋಡಿದರೆ ತಟ್ಟಿರಾಯ ಮೂವ್ ಆಗ್ತಾ ಇದೆ, ಅದು ಬರೇ ತಟ್ಟಿಗಳಿಂದ ಮಾಡಿದ ಬೊಂಬೆ, ಅದು ಹೇಗೆ ಮೂವ್ ಆಗುತ್ತೆ? ಸಮಸ್ಯೆ. ನಮ್ಮ ಎಲ್ಲ ಸೈಂಟಿಫಿಕ್ ಪ್ರಾಬ್ಲಮ್ಸು ತಟ್ಟಿರಾಯನ ಪ್ರಾಬ್ಲಮ್. ಒಳಗಣ್ಣು ಇಲ್ಲದೆ ಹೊರಗಣ್ಣಿನಿಂದ ಎಲ್ಲ ಸತ್ಯವನ್ನು ಪ್ರೂವ್ ಮಾಡ್ತೇನೆ ಅಂತ ಹೊರಟವರು ಯಾವತ್ತೂ ಯಾವ ಕಾಲದಲ್ಲೂ ಸಕ್ಸೀಡ್ ಆಗಲಿಲ್ಲ, ಯಶಸ್ವಿಗಳಾಗಲಿಲ್ಲ. ಅದಕ್ಕೆ ಕೃಷ್ಣ ಇಲ್ಲಿ ಕರ್ತೃತ್ವದ ಪ್ರಶ್ನೆ ಇದೆ. ಕರ್ತೃ ಯಾರು ಅಂತ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಜೀವ ಮಾಡ್ತಾನೆ, ಯಾಕಂದರೆ ಪಾಪ ಪುಣ್ಯ ಅವನಿಗೆ ಅಲ್ವಾ, ಮಾಡಿದವರಿಗೆ ಪಾಪ ಪುಣ್ಯ ಉಂಟಾ, ಅದು ಜೀವನಿಗೆ ಕರ್ತೃತ್ವ ಉಂಟು ಅಂತಾರೆ. ಮತ್ತೊಂದು ಕಡೆ ಹೇಳ್ತಾರೆ ನಾಹಂ ಕರ್ತ ಹರಿಃ ಕರ್ತ, ಬೆಳಗಾತೆ ಎಂದು ಹೀಗೆ ಹೇಳುವಂತಾರೆ. ಗೊಂದಲ. ಅರೆ ನಾವು ಮಾಡಬೇಕು, ಅದು ಮಾಡು ಇದು ಮಾಡು ಅಂತ ಹೇಳ್ತಾರೆ, ನಾನು ಮಾಡಿದ್ದಲ್ಲ ಅಂತ ಹೇಳುವಂತಾರೆ. ಎಂಥದ್ದು ಇದು? ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮಚಾಕ್ಷರಂ, ಬೆಳಗಾತೆ ಅಂತ ಹೇಳುವಂತಾರೆ. ಮತ್ತು ನಾವು ಮಾಡೋದು ಯಾಕೆ? ಅವ್ನು ಮಾಡ್ತಾನಲ್ಲ, ನಾವೇನು ಮಾಡೋದು? ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮಚಾಕ್ಷರಂ ಅಂತ ಹೇಳಿ ಕೂತು ಬಿಡ್ಬೇಕು ಸುಮ್ಮನೆ. ಹಾಗೆ ಹೇಳುವವರಿಗೆ ಇನ್ನೊಂದು ವಿಷಯ ಹೇಳಿದಿಲ್ಲ, ಆ ಶ್ಲೋಕವನ್ನು ಅವರು ಯಾಕೆ ಹೇಳಬೇಕು? ಹರಿ ಹೇಳ್ತಾರೆ ಅಂತ ಕೂತು ಬಿಡ್ಬೇಕು. ನಾಹಂ ಕರ್ತ ಹರಿ ಕರ್ತಾನು ಹರಿಯೇ ಹೇಳಬೇಕು, ನಾವೇ ಯಾಕೆ ಹೇಳಬೇಕು? ಇವೆಲ್ಲ ಈ ಪ್ರಶ್ನೆಗಳು ಇಂಟಲೆಕ್ಚುವಲ್ ಕ್ವೆಶ್ಚನ್ಸ್ ಇದ್ದಾವಲ್ಲ, ಅವೇ ನಿಜವಾದಂಥ ದೊಡ್ಡ ಪ್ರಶ್ನೆಗಳು, ಮಹಾ ದೊಡ್ಡ ಪ್ರಶ್ನೆಗಳು ಮಾಡೋರು ಇಂಟೆಲೆಕ್ಚುವಲ್ಸ್. ದೇವರು ಎಲ್ಲ ದೇವರೇ ಮಾಡೋದಲ್ವ, ಮತ್ತು ನಮಗೆ ಯಾಕೆ ಪಾಪ ಪುಣ್ಯ, ದೇವರೇ ನರಕಕ್ಕೆ ಹೋಗಲಿ ಅಂತ ಹೇಳೋರು ಇದ್ದಾರೆ. ಅದರ ಇವೆಲ್ಲ ಏನು ಅಂದರೆ ಶತದಡ್ಡ ಪ್ರಶ್ನೆಗಳು. ನಾನು ಅನೇಕ ಬಾರಿ ಹೇಳಿದ್ದೆ, ಯಾರು ಮಾಡುತ್ತಾರೋ ಅವರಿಗೆ ಫಲ ಅಲ್ಲ. ದೇವರು ಎಲ್ಲ ಮಾಡಿದ ದೇವರಿಗೆ ನರಕ ಆಗಲಿ, ದೇವರೇ ಪುಣ್ಯ ಸ್ವರ್ಗ ನರಕ ಹೋಗಲಿ, ನಮ್ಮನೆ ಯಾಕೆ ಕಳಿಸೋದಕ್ಕೆ ಹೇಳ್ತಾರಲ್ಲ. ಎಲ್ಲಿಯಾದರೂ ಇದು ಪ್ರಪಂಚದಲ್ಲಿ ನಾವು ನೋಡಿ ಯಾರು ಮಾಡ್ತಾರೋ ಅವರಿಗೆ ಫಲ ಅಲ್ಲ. ಮತ್ತು ಯಾರಿಗೋಸ್ಕರ ಮಾಡ್ತಾರೋ ಅವರಿಗೆ ಫಲ. ಇದು ಸಿಂಪಲ್ ಥಿಂಗ್. ಇಷ್ಟು ಲಾಜಿಕ್ಕು ಈ ಬುದ್ಧಿಜೀವಿಗಳಿಗೆ ಹೊಳೆಯೋದಿಲ್ಲ. ಯಾರು ಮಾಡ್ತಾರೆ? ನಮಗೆ ಗ್ರಹಚಾರ ಅಂತ ಹೇಳಿದರೆ ಪುರೋಹಿತರು ಬಂದು ಹೋಮ ಮಾಡ್ತಾರೆ. ಪರಿಹಾರ ಯಾರಿಗೆ? ಪುರೋಹಿತರಿಗೋ ನಮಗೋ? ನೀವು ಮಾಡಿದ್ದಲ್ವಾ, ನಿಮ್ಮ ಗ್ರಹಚಾರ ಹೋಯ್ತು, ನನಗೇನಾಯಿತು ಅಂತ ಕೇಳ್ತಾರೆ. ಏನಿಲ್ಲ, ಪುರೋಹಿತರು ನನಗೋಸ್ಕರ ಮಾಡಿದ್ದಯ್ಯ. ಓಹೋ, ಹಾಗಾದ್ರೆ ಯಾರಿಗೋಸ್ಕರ ಮಾಡಿದ್ದು ಅವರಿಗೆ ಫಲ, ಯಾರು ಮಾಡಿದ್ದು ಅವರಿಗಲ್ಲ. ಮತ್ತು ನಮಗೋಸ್ಕರ ಮಾಡಿದ್ದಲ್ವ ಭಗವಂತ ಒಳಗಿದ್ದು, ಅವನಿಗೆ ಯಾಕೆ ಫಲ ಆಗಬೇಕು? ಇದು ಕಾಮನ್, ತುಂಬ ಕಾಮನ್ ಥಿಂಗ್ ಇದು. ಆದರೆ ನಮ್ಮಲ್ಲಿ ಏನು ಅಂದರೆ ಒಂದು ದೃಷ್ಟಿಯಿಂದ
ಕಣ್ಪಟ್ಟಿ ಕಟ್ಟಿದಂಥ ಥಿಂಕಿಂಗು, ವಿಚಾರ ಮಾಡುವ ಸರಣಿಯಲ್ಲೇ ಒಂದು ರೀತಿಯ ಅಪ್ರಬುದ್ಧತೆ ಇದೆ ನಮ್ಮಲ್ಲಿ. ನಮ್ಮ ಜನ ಮಾತಾಡುವ ರೀತಿ ಕೇಳಿದರೆ ಒಮ್ಮೊಮ್ಮೆ ಇಷ್ಟು ಅಪ್ರಬುದ್ಧತೆ ತುಂಬಿಬಿಟ್ಟಿದೆಯಾ ಸೊಸೈಟಿಯಲ್ಲಿ ಅಂತ ಅನಿಸುತ್ತೆ. ಅಂದರೆ ನಾನು ಯಾರೋ ಇಲ್ಲಿಟ್ರೇಟ್ಸನ್ನು ಹೇಳೋದಲ್ಲ, ವಿದ್ವಾಂಸರು ಮಾತಾಡುವ ರೀತಿ ನೋಡಿದರೆ ಕೆಲವೊಮ್ಮೆ ಹೇಸಿಗೆ ಆಗುತ್ತೆ. ಇಷ್ಟು ಸಿಲ್ಲಿಯಾಗಿದೆಯೋ ಥಿಂಕಿಂಗು ನಮ್ಮದು ಒಳಗಿನಿಂದ. ಕರ್ತ ಯಾರು ಅನ್ನೋ, ಕೆಲವರು ಭಗವಂತ ಕರ್ತ, ಅದ್ರ ಬಗ್ಗೆ ಚರ್ಚೆ. ಜೀವಕರ್ತೃತ್ವ ವಿಚಾರ ಅಂತ ಸಬ್ಜೆಕ್ಟ್ ತಗೊಂಡು ಸಭೆ ಶುರುವಾದರೆ ಸಭೆಯಲ್ಲಿ ಓಹೋ ಜೀವಕರ್ತ ಹೌದಪ್ಪ ಅಂದರೆ ಈ ಹಾಲ್ನಲ್ಲಿ ಗದ್ದಲದಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಜೀವ ಅಲ್ಲೋ ಗದ್ದಲ ಮಾಡಿದ್ದು, ದೇವರ ಕರ್ತೃತ್ವ ಉಂಟು, ಇಲ್ಲಿ ಇಷ್ಟು ಗದ್ದಲ ಹೇಗಾಗೋದು ಅಂತ ಈ ಥರ ಗದ್ದಲ ಆಗುತ್ತೆ. ಗದ್ದಲ ಮುಗಿದ ಮೇಲೆ ನಿಜವಾಗಿ ಕರ್ತ ಯಾರಂತ ಪೂರ್ವಕ್ಷ ಮಾಡಿದವನಿಗೆ ಗೊತ್ತಿರೋದಿಲ್ಲ, ಸಿದ್ಧಾಂತ ಮಾಡಿದವನಿಗೆ ಗೊತ್ತಿರೋದಿಲ್ಲ. ಇಷ್ಟು ಅಸಹ್ಯವಾದ ವಾದಗಳು ನಡೀತಾವೆ ಇದ್ರ ಮೇಲೆ. ಅದನ್ನು ಎಷ್ಟು ಸಿಂಪಲ್ ಇದೆ ಅದನ್ನು ಸಾಧ್ಯ ಆದಷ್ಟು ಕಾಂಪ್ಲಿಕೇಟೆಡ್ ಮಾಡಿಬಿಡ್ತಾರೆ. ವಾದ ಮಾಡಿ ಏನು ಅಂತ ಅವರಿಗೂ ಗೊತ್ತಾಗೋಗಿಲ್ಲ, ನಿಮಗೂ ಗೊತ್ತಾಗೋದು, ಅಷ್ಟು ಪರಿಷ್ಕಾರ ಮಾಡಿಬಿಡ್ತಾರೆ. ಅದಕ್ಕೆ ಕೃಷ್ಣ ಇಲ್ಲಿ ಒಂದು ಮಾತು ಹೇಳ್ತಾನೆ, ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಬಹಳ ರೋಚಕವಾದಂತಹ ಒಂದು, ಈ ಎಲ್ಲ ಪ್ರಶ್ನೆಗಳಿಗೆ ನಾನು ಮಾಡೋದಾ ದೇವರು ಮಾಡೋದಾ, ನನಗೋಸ್ಕರ ದೇವರು ಮಾಡೋದಾದರೆ ನನ್ನ ಕೆಟ್ಟ ಕೆಲಸ ಯಾಕೆ ಮಾಡಿಸೋದು, ನನಗೆ ಯಾಕೆ ನರಕಕ್ಕೆ ಕಳಿಸೋದು, ಇದೆಲ್ಲ ಗೊಂದಲಗಳು. ಇದು ಎಲ್ಲ ಗೊಂದಲಗಳಿಗೆ ಒಂದು ಸಣ್ಣ ಸೂತ್ರದಲ್ಲಿ ಕೃಷ್ಣ ಉತ್ತರ ಕೊಡ್ತಾನೆ. ಮೊದಲು ಒಂದು ವಿಷಯ ತಿಳ್ಕೊ, ಏನು ಆತ್ಮಾನಂ ಅಕರ್ತಾರಂ ಯಃ ಪಶ್ಯತಿ ಸ ಪಶ್ಯತಿ. ಯಾರಿಗೆ ನಾನು ಮಾಡ್ತಾ ಇಲ್ಲ ಅನ್ನೋದು ಗೊತ್ತಿದೆಯೋ ಅವನು ತಿಳುವಳಿಕೆ ಇದ್ದವ, ಸೆನ್ಸಿಬಲ್, ಅವನು ಕಾಮನ್ ಸೆನ್ಸ್ ಇದ್ದವ. ನಾನು ಮಾಡ್ತಾ ಇಲ್ಲ ಅನ್ನೋದನ್ನು ಮೊದಲು ತಿಳ್ಕೊ. ಮತ್ತು ಯಾರು ಮಾಡ್ತಾನೆ, ಯಾಕೆ ಮಾಡ್ತಾನೆ ಅದು ಮತ್ತೆ ನೋಡು. ಮೊದಲು ನಾನು ಮಾಡ್ತಾ ಇಲ್ಲ, ಯಾಕೆಂದರೆ ಮತ್ತೆ ನಾನೇ ಮಾಡ್ತಾ ಇದ್ದೇನೆ. ಈಗ ನಾನು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಕಾಂಟ್ರಡಿಕ್ಟರಿ ಆಗೋದಿಲ್ಲ. ನಾನು ಮಾತಾಡ್ತಾ ಇರೋದು, ನಾನು ಮಾತಾಡ್ತಾ ಇಲ್ಲ ಅಂತ ಹೇಳಿದರೆ ಬುದ್ಧಿ ನೆಟ್ಟಗಿದೆ ಅಂತ ಹೇಳೋದಾ, ಇಲ್ಲ ಅಂತ ಹೇಳೋದು. ನಿಜವಾದ ಬುದ್ಧಿ ನನಗಿದ್ದರೆ ನಾನು ಮಾತಾಡ್ತಾ ಇಲ್ಲ ಅಂತ ಹೇಳಬೇಕು. ಇದು ಕೃಷ್ಣ ಹೇಳೋದು. ನಾನು ಮಾತಾಡ್ತೇನೆ ಏನು ಅಂತ ಹೇಳ್ತೇನಲ್ಲ, ಇದು ಇವತ್ತು ವೈಜ್ಞಾನಿಕವಾಗಿ ಸತ್ಯ, ಆದರೆ ಆಧ್ಯಾತ್ಮಿಕವಾಗಿ 100ಕ್ಕೆ 100ರಷ್ಟು ದೊಡ್ಡ ಢೋಂಗಿ. ನಾನು ಮಾತಾಡ್ತೇನೆ ಅನ್ನೋ, ಯಾಕೆ ಗೊತ್ತಾ, ನಾನು ಮಾತಾಡಬೇಕಾಗಿದ್ದರೆ ಅದರ ಹಿಂದೆ ಈ ವಿಷಯಗಳು, ನನ್ನ ಮನಸ್ಸು ಈ ವಿಷಯಗಳನ್ನು ಯೋಚಿಸಬೇಕು, ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥ ಥಾಟ್ಸನ್ನು ಮೆಸೇಜ್ ಕಳಿಸ್ಬೇಕು, ಅದು ಬಾಯಿಗೆ ಬರೋದು. ಹಾಗಾದರೆ ನನ್ನ ಮಾತು ನನ್ನ ಅಧೀನವಾಗಿಲ್ಲ. ನನ್ನ ಮಿದುಳು ಆ ಥಾಟ್ಸನ್ನು ಕ್ರಿಯೇಟ್ ಮಾಡಿ ಅದನ್ನು ಮೆಸೇಜ್ ಕಳಿಸ್ಬೇಕು. ಮಿದುಳು ನನ್ನ ಕೈಯಲ್ಲಿ ಉಂಟಾ? ಆಮೇಲೆ ಮಿದುಳು ಮಾತ್ರ ಅಲ್ಲ, ನಾನು ನಿಮಗೆ ಮಾತಾಡಬೇಕಾಗಿದ್ದರೆ ನನಗೆ ಒಂದು ದೇಹ ಬೇಕು. ಇಲ್ಲದಿದ್ದರೆ ನಾನು ಅಶರೀರನಾಗಿ ಅಶರೀರವಾಣಿಯಲ್ಲಿ ಭಾಷಣ ಮಾಡಲಿಕ್ಕಾಗತ್ತಾ? ಆಗೋಲ್ಲ. ನನಗೊಂದು ದೇಹ ಬೇಕು. ಈ ದೇಹವನ್ನು ನಾನು ಸೃಷ್ಟಿ ಮಾಡಿಕೊಂಡ ಅಂಗಡಿಯಿಂದ ತಂದು ನನಗೆ ಬೇಕಾದ ದೇಹವನ್ನು, ಅದು ಇದೆಲ್ಲ ಇದ್ದದ್ದರಿಂದ, ದೇಹ ಇದ್ದದ್ದರಿಂದ, ಬಾಯಿ ಇದ್ದದ್ದರಿಂದ, ಯೋಚಿಸುವ ತಲೆ ಇದ್ದದ್ದರಿಂದ, ಅದರಲ್ಲಿ ಯೋಚನೆ ಬಂದದ್ದರಿಂದ, ಅದು ಬಾಯಿಯಲ್ಲಿ ಮಾತಾಗಿ ಬಂದದ್ದರಿಂದ, ಇಷ್ಟೆಲ್ಲ ಕಾರಣ ಯಾವುದೂ ನನ್ನದಲ್ಲ. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದೀಸ್ ಥಿಂಗ್ಸ್. ನನಗೆ ಬಾಯಿ ಇರೋದಕ್ಕೆ ನಾನು ಜವಾಬ್ದಾರನ? ಹುಟ್ಟುವಾಗ ಮೂಕರಾಗಿ ಹುಟ್ಟಿದ್ರೆ ಏನು ಹೇಳ್ತಿದ್ರು ತಂದೆ ತಾಯಿ, ಪಾಪ ಬಾಯಿ ಇಲ್ಲ, ಬಾಯಿ ಬಂತು, ಯಾರು ನಾನು ಬರೆಸ್ಕೊಳ್ಳೋಣ. ಮಾತಾಡುವ ಶಕ್ತಿ ಕೊಟ್ಟ ಭಗವಂತ, ಯೋಚನೆ ಮಾಡುವ ಶಕ್ತಿ ಕೊಟ್ಟ, ಯೋಚನೆ ಬಂತು. ಅದಕ್ಕೆ ಯೋಚನೆ ಮಾಡಿದ್ದನ್ನು ಮಾತಿನಲ್ಲಿ ಆಡಲಿಕ್ಕೆ ಆಗೋದಿಲ್ಲ ಬಹಳ ಜನರಿಗೆ. ಏನು ಯೋಚನೆ ಬಂತೋ ಅದು ಬಾಯಲ್ಲಿ ಬರೋಲ್ಲ. ಎಷ್ಟೋ ಜನ ಹೇಳ್ತಾರೆ ಅದು ಹೊಟ್ಟೆಯಲ್ಲಿ ಸಾಗಿ ಬಾಯಲ್ಲಿ ಬರೋದೇ ಇಲ್ಲ, ಏನು ಮಾಡಿದ್ರು ಬರೋಲ್ಲ. ಭವಂತಿ ತೇ ಸಭ್ಯತಮಾಹ ವಿಪಶ್ಚಿತಂ ಮನೋಗತಂ ವಾಚಿ ನಿವೇಶಯಂತೆಯೇ ಅಂತ ಭಾರವಿ ಒಂದು ಮಾತು ಹೇಳ್ತಾರೆ, ಭಾಳ ಅದ್ಭುತವಾದ ಮಾತು. ಯಾರಾದರೂ ಒಬ್ಬ ತನ್ನ ಮನಸ್ಸಿನ ಅನಿಸಿಕೆಗಳನ್ನು ಮಾತಿನ ಮೂಲಕ ಇನ್ನೊಬ್ಬರಿಗೆ ತಿಳಿಸಿದ ಅಂದರೆ ಈ ಇಸ್ ಗ್ರೇಟ್. ಇಲ್ಲದಿದ್ದರೆ ಭಾಳ ಜನ ಏನಾದ್ರು ಪೆದ್ದಾಗೆ ಮಾತಾಡೋದು, ಅದು ಎಂಥದ್ದು ಅಂತ ನನಗೆ ಸರಿ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳೋದು ಅಷ್ಟೇ. ಅವರಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲಂದರೆ ತನಗೆ ಹೇಳಲಿಕ್ಕೆ ಬರುವುದಿಲ್ಲ ಅನ್ನೋದು ಹೇಳಲಿಕ್ಕೆ ಬರುತ್ತೆ. ತಮ್ಮ ಫೀಲಿಂಗ್ಸನ್ನು, ತಮ್ಮ ಅನಿಸಿಕೆಗಳನ್ನು ಅಷ್ಟೇ ಪರಿಣಾಮಕಾರಿಯಾಗಿ ನನ್ನ ಅನಿಸಿಕೆಯನ್ನು ಶಬ್ದಗಳ ಮೂಲಕ ನಾನು ನಿಮಗೆ ತಿಳಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತೇ ಸಭ್ಯತಮಾಹ ವಿಪಶ್ಚಿತ ಮನೋಗತಂ ವಾಚಿ ನಿವೇಶಯಂತೆ. ಮನಸ್ಸಿನಲ್ಲಿದ್ದದ್ದನ್ನು ಮಾತಿನಲ್ಲಿ ಹೇಳಿಬಿಟ್ಟ ಅಂದರೆ ಅವನು ಬಹಳ ದೊಡ್ಡ ಮನುಷ್ಯ ಅಂತ.
ನಯಂತಿ ತೇಷೋಪ್ಯುಪನ್ನ ನೈಪುಣಾ ಗಂಭೀರಮರ್ಥಂ ಕಥಿಚಿತ್ ಪ್ರಕಾಶತ. ಇನ್ನು ಗಂಭೀರವಾದ ವಿಷಯಗಳನ್ನು, ಅದು ನಮಗೆ ಎಂದೂ ಅನುಭವಕ್ಕೆ ಬಾರದ ಲೋಕೋತ್ತರ ಅಲೌಕಿಕ ಶಾಸ್ತ್ರೀಯ ಅಧ್ಯಾತ್ಮದ ವಿಷಯಗಳನ್ನು ಯಾರಾದರೂ ಒಬ್ಬ ಹೇಳಿದರೆ ಅದು ಇನ್ನೂ ಅದ್ಭುತ. ಹಾಗಾಗಿ ಮಾತಿರುವುದು ಸಂಗತಿಯಲ್ಲ, ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗುವುದು ದೊಡ್ಡ ಕಲೆ. ಹೇಗೆ ಬಂತು ಯಾರಿಗೊತ್ತು, ಯಾಕೆ ಮಾತಾಡಿದವ ಯಾರಿಗೊತ್ತು, ಏನೋ ಮಾತಾಡ್ದ, ದೇವ್ರು ನುಡಿಸಿದ್ರು. ಯೋಂತಃ ಪ್ರವಿಶ್ಯಮವಾಚಮೆ ಮಾಂ ಪ್ರಸುಪ್ತಾಂ, ಒಳಗಿನಿಂದ ನುಡಿಸಿದ, ನಾನು ಕ್ಯಾಸೆಟ್ ನುಡಿದೆ, ಇದು ಸತ್ಯ. ಆದ್ದರಿಂದ ನಾನು ನುಡಿದದ್ದಲ್ಲ ಇದು. ಅದರಿಂದ ನಾನು ಇವತ್ತು ನಿಮ್ಮ ಮುಂದೆ ಭಾಷಣ ಮಾಡ್ತಾ ಇದ್ದೇನೆ ಅನ್ನೋದು ಇದು ವ್ಯಾವಹಾರಿಕ ಸತ್ಯ. ಒಂದು ದೃಷ್ಟಿಯಿಂದ ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತ ಶಾಂಕರರು ಹೇಳ್ತಾರಲ್ವ, ಅದಕ್ಕೊಂದು ಅರ್ಥ ಇದೆ. ಇದು ವ್ಯಾವಹಾರಿಕ ಸತ್ಯ. ಪಾರಮಾರ್ಥಿಕವಾಗಿ ನನ್ನೊಳಗೆ ನಿಂತು ಭಗವಂತ ಮಾತಾಡ್ತಾ ಇದ್ದಾನೆ, ನಾನು ಮಾತಾಡ್ತೇನೆ ಅನ್ನೋದು ಸುಳ್ಳು. ಅದರಿಂದ ನೀನು ಯೋಚನೆ ಮಾಡು, ನಾನು ಮಾಡಿದೆ ಅಂತ ಹೇಳ್ತೀಯಲ್ವ, ಅದರಲ್ಲಿ ನಿನ್ನ ಪಾರ್ಟಿಸಿಪೇಷನ್ ಎಷ್ಟು, ನಾನು ಮಾಡಿದ್ದೆ ಎಷ್ಟು. ಅದಕ್ಕೆ ಈಗ ನಾನು ನೋಡಿದೆ ಅಂತ, ಎಷ್ಟು ವಿಚಿತ್ರ ನೋಡಿ. ನೋಡುವುದಕ್ಕೆ ಕಣ್ಣು ಬೇಕಾ? ಕಣ್ಣು ನೋಡುವುದು ಎದುರೊಂದು ವಸ್ತು ಬೇಕಾ? ಆ ವಸ್ತುವನ್ನು ನಾನು ಸೃಷ್ಟಿ ಮಾಡಿದ್ದಲ್ಲ, ಕಣ್ಣನ್ನು ನಾನು ಸೃಷ್ಟಿ ಮಾಡಿದ್ದಲ್ಲ. ನನಗೆ ಕಣ್ಣು ಕೊಟ್ಟ, ಅದು ಎದುರು ವಸ್ತು ಇಟ್ಟ, ಕಣ್ಣು ತೆರೆದ ಕಂಡಿತು. ನಮ್ಮ ಪಾರ್ಟಿಸಿಪೇಷನ್ ಏನಿದರಲ್ಲಿ? ಏನಿಲ್ಲ, ದೊಡ್ಡ ಶೂನ್ಯ. ಯಾವ ಕ್ರಿಯೆ ನೋಡಿದರೂ ಅದರಲ್ಲಿ ನಾವು ನೋಡ್ತೇವೆ ಅಷ್ಟೇ. ನೋಡುವುದಕ್ಕೆ ಬೇಕಾದ ಕಣ್ಣು ನಮ್ಮದಲ್ಲ, ಸೊತ್ತು ನಮ್ಮದಲ್ಲ. ಎದುರಿರುವ ವಸ್ತುವನ್ನು ಸೃಷ್ಟಿ ಮಾಡಿದವನು ಅವನು, ಕಣ್ಣು ಕೊಟ್ಟವನು ಅವನು ಕಣ್ಣು ಕೊಡದೇ ಇದ್ದರೆ ಕಾಣ್ತಿರಲಿಲ್ಲ. ಕಣ್ಣು ಕೊಟ್ಟು ಎದುರಿನಲ್ಲಿ ವಸ್ತು ಹಿಡದೇ ಇದ್ದರೆ ವಸ್ತು ಕಾಣ್ತಿರಲಿಲ್ಲ. ಕಣ್ಣು ಕೊಟ್ಟ, ಕಣ್ಣಿನ ಮುಂದೆ ವಸ್ತು ಇಟ್ಟ, ಅದಕ್ಕೆ ಮೇಲೆ ಆಕಾಶದಿಂದ ಒಂದು ದೀಪ ಇಟ್ಟ, ಕಾಣಬೇಕಲ್ಲ. 3 ವಸ್ತು ಸಂಗತಿ: ಬೆಳಕು, ಸೂರ್ಯ, ಚಂದ್ರ. ಬೆಳಕು ಇಟ್ಟ, ವಸ್ತು ಇಟ್ಟ, ಕಣ್ಣು ಕೊಟ್ಟ, 3 ಒಟ್ಟಾದ ಕಂಡಿತು. ಈ 3ರಲ್ಲಿ ನಮ್ಮ ಸೃಷ್ಟಿ ಅಂತದ್ರಿ ಏನಿಲ್ಲ. ಬಡಾಯಿ ಕೊಚ್ಚುವುದೇ ಕೊಚ್ಚುವುದು. ನಾನು ನೋಡಿಬಿಟ್ಟೆ, ನಾನು ಮಾಡಿಬಿಟ್ಟೆ. ಏನು ಬಿಟ್ಟೆ? ಮೊದಲು ಬಿಡಬೇಕಾದ್ದು ನಾನು ನೋಡಿಬಿಟ್ಟೆ, ನಾನು ಮಾಡಿಬಿಟ್ಟೆ. ನಾನು ಮಾಡಿದೆ ಅನ್ನುವುದನ್ನು ಮೊದಲು ಬಿಡಬೇಕು. ಏನು ಬಿಡಬೇಕು? ಈ ಅಹಂಕಾರಗಳನ್ನು. ನಮ್ಮಲ್ಲಿ ಏನಾಗಿದೆ ಅಂದರೆ, ಓದದೇ ಇರುವಾಗಲೂ ಅಹಂಕಾರ, ಓದಿದ ಮೇಲೆ ನಾನು ದೊಡ್ಡ ವಿದ್ವಾಂಸ ಅನ್ನೋ ಅಹಂಕಾರ. ಅದು ಅಹಂಕಾರದಿಂದ ಕಳಚಿಕೊಳ್ಳುವುದೇ ಇಲ್ಲ. ನಾವು ಶಾಸ್ತ್ರ ಓದಿಯೂ ಕೂಡ ಅದು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ನಾವು ಅಹಂಕಾರದಿಂದ ಕಳಚಿಕೊಳ್ಳುವುದಿಲ್ಲ. ಈ ಥರದ ಒಂದು ಸ್ಥಿತಿ, ನಗೆಪಾಟಲಾದಂಥ ಸ್ಥಿತಿಯನ್ನು ಕೃಷ್ಣ ಹೇಳ್ತಾನೆ. ಮೊದಲು ಒಂದು ಅರ್ಥ ಮಾಡಿಕೋ, ಏನು ಅಕರ್ತಾರಂ ಯಹ ಪಶ್ಯತಿ ಸ ಪಶ್ಯತಿ. ಆತ್ಮಾನಂ ಅಕರ್ತಾರಂ, ನಾನು ಮಾಡ್ತಾ ಇಲ್ಲ ಏನನ್ನು. ಮತ್ತು ಐ ಆಮ್ ಎನ್ ಇನ್ಸ್ಟ್ರೂಮೆಂಟ್. ಇದು ಒಬ್ಬರು ಡಾಕ್ಟ್ರು, ನಾನು ಅನೇಕ ಬಾರಿ ಹೇಳಿದ್ದೆ, ಪದೇ ಪದೇ ನೆನಪಿಸ್ಕೊಳ್ಬೇಕಾದ ಕಥೆ. ಒಬ್ಬರು ಡಾಕ್ಟ್ರು ಉಡುಪಿಗೆ ಬಂದಿದ್ದರು, ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಸರ್ವಿಸ್ ಮಾಡಿದರು. ಉಡುಪಿಯವರಲ್ಲ, ಬೇರೆ ಕಡೆಯಿಂದ ಗೌರ್ಮೆಂಟ್ ಸರ್ವಿಸ್ ಟ್ರಾನ್ಸ್ಫರ್ ಆಯಿತು. ಆವಾಗ ಅವರಿಗೆ ಒಳ್ಳೆಯ ಹೆಸರು. ಎಷ್ಟು ಒಳ್ಳೆಯ ಹೆಸರು ಅಂದರೆ, ಅವರು ಆ ತನಕ ಮಾಡಿದ ಆಪರೇಷನ್ನಲ್ಲಿ ಒಂದೂ ಫೇಲ್ಯೂರ್ ಆಗಿದೆ. ಒಳ್ಳೆ ಡಾಕ್ಟ್ರು, ಅವ್ರ ಕೈಗುಣ ಒಳ್ಳೆಯದು, ಅವ್ರು ಆಪರೇಷನ್ ಮಾಡಿದ್ದು ಯಾವುದೂ ಫೇಲ್ ಆಗಲಿಲ್ಲ. ಹಾಗೆ ಬಹಳ ದೊಡ್ಡ ಹೆಸರು. ಅವರು ಬಂದಾಗ ಉಡುಪಿಯಲ್ಲಿ ಆ ಹಾಸ್ಪಿಟಲ್ನಲ್ಲಿ ಕ್ಯೂ, ದೊಡ್ಡ ಕ್ಯೂ. ಆವಾಗ ನಾನು ಹೇಳ್ತಾ ಇರೋದು ಭಾಳ ಹಿಂದಿನ ಕಥೆ, ಸುಮಾರು 40 ವರ್ಷ ಹಿಂದಿನ ಕಥೆ. ದೊಡ್ಡ ಕ್ಯೂ ಅಂದರೆ 30, 300, 400 ಜನ ಕ್ಯೂ ನಿಲ್ಲೋರು. ಅವರಿಗೆ ಯಾರನ್ನು ಸ್ಟೆಥೋಸ್ಕೋಪು ಅಥವಾ ಪಲ್ಸು ನೋಡ್ಲಿಕ್ಕೆ ಪುರುಸೋತಿಲ್ಲ, ಅಷ್ಟು ದೊಡ್ಡ ಕ್ಯೂ. ಕಡೆಗೆ ಅವರ ಸುದ್ದಕ್ಕೆ ಕಾಂಪೌಂಡನ್ನು ನಿಲ್ಲಿಸೋದು, ಎಲ್ಲರದ್ದು ಏನಾಗ್ತಾ ಇದೆ ಅಂತ ಕೇಳೋದು, ಪ್ರಿಸ್ಕ್ರಿಪ್ಷನ್ ಕೊಡೋದು ಅಷ್ಟೇ. ಮೈ ಮುಟ್ಲಿಕ್ಕೆ ಪುರುಸೋತಿಲ್ಲ. ಇಷ್ಟು ಪಾಪ್ಯುಲರ್ ಡಾಕ್ಟ್ರು ಅವರು. ಅವನು ಒಂದು ಸರ್ತಿ ಯಾರೋ ಮಠಕ್ಕೆ ಕರ್ಕೊಂಡು ಬಂದರು ಸ್ವಾಮಿಗಳ ಹತ್ರ ಕರ್ಕೊಂಡು ಬಂದು, ಬಹಳ ಒಳ್ಳೆಯ ಡಾಕ್ಟ್ರ್ ಇವರು, ಒಳ್ಳೆ ಸರ್ಜನ್ನು, ಅವ್ರು ಈ ತನಕ ಆಪರೇಷನ್ ಮಾಡಿದ್ದು ಒಂದು ಫೇಲ್ಯೂರ್ ಆಗಲಿಲ್ಲ ಅಂತ ಸ್ವಾಮಿಗಳ ಹತ್ರ ಹೇಳಿದರು. ಬೇರೆ ಯಾರಾದರೂ ಆದರೆ ಆಚೆ ಈಚೆ ಎಲ್ಲ ರಿಯಾಕ್ಷನ್ ಸ್ಟಡಿ ಮಾಡಿಕೊಂಡು ಹೊಗಳಿದ ಖುಷಿ ಆಗಬೇಕು. ನನಗೆ ಆಶ್ಚರ್ಯ ಆದ್ದೇನು ಅಂದರೆ, ಆ ಮನುಷ್ಯ ಎಂಥ ವಿಚಿತ್ರ ವ್ಯಕ್ತಿ. ಆ ಡಾಕ್ಟ್ರು ಹೊಗಳಿದರೆ ಸಿಟ್ಟಿಗೆದ್ದರು. ಯಾಕ್ರಿ ಸುಮ್ಮನೆ ಸುಳ್ಳು ಹೇಳ್ತೀರಿ ಅಂದರು. ಅವನ್ನ ಇಂಟ್ರೊಡ್ಯೂಸ್ ಮಾಡಿದವರು, ಯಾಕ್ರಿ ಸುಮ್ಮನೆ ಸುಳ್ಳು ಹೇಳ್ತೀರಿ. ಅವರು ಅದನ್ನು ಎಕ್ಸ್ಪ್ಲನೇಷನ್ ಕೊಟ್ಟರು, ಯಾಕೆ ಸುಳ್ಳು ಅನ್ನೋದು. ಇದೇ ಅಕರ್ತಾರಂಚ ಯಃ ಪಶ್ಯತಿ. ಇದು ಒಬ್ಬ ಶಾಸ್ತ್ರ ಓದದವನು, ಅವ್ರು ಏನು ಶಾಸ್ತ್ರ ಓದಿಲ್ಲ, ಆದರೆ ಮ್ಯಾನ್ ಆಫ್ ಎಕ್ಸ್ಪೀರಿಯನ್ಸ್, ಜೀವನದಲ್ಲಿ ಅನುಭವಿಸಿದ ಮನುಷ್ಯ.
ಅವ್ರು ಹೇಳಿದ್ರು, ಯಾಕ್ರಿ ಸುಳ್ಳು ಹೇಳ್ತೀರಿ, ಭಾರಿ ದೊಡ್ಡ ಡಾಕ್ಟ್ರು ಅಂತ ಹೇಳಿದ್ರಿ ಅಲ್ಲ. ಅವರು ಮೊದಲದ್ದು ಮಾತು ಹೇಳಿದರು, ನನ್ನ ಮಗನಿಗೆ ಮುದ್ದಣ ಆಯಿತು ಕೆನ್ನೆಯಲ್ಲಿ, ಅದನ್ನು ಚಿವುಟಿಕೊಂಡ, ಸೆಪ್ಟಿಕ್ ಆಯಿತು, ಸತ್ತು ಹೋದ, ಬದುಕಿಸ್ಲಿಕ್ಕೆ ನನ್ನಿಂದ ಆಗಲಿಲ್ಲ. ಏನು ದೊಡ್ಡ ಡಾಕ್ಟ್ರು ಅವ್ರು ಹೇಳಿದ ಕಥೆ. ಸೆಪ್ಟಿಕ್ ಆಗಿ ಸತ್ತು ಹೋದ, ಸಿಂಪಲ್ ಥಿಂಗ್. ಇದನ್ನು ನನ್ನ ಮಗನನ್ನು ಉಳಿಸಿಕೊಳ್ಳೋದು ನನ್ನಿಂದ ಆಗಲಿಲ್ಲ. ಸುಮ್ಮನೆ ಯಾಕೆ ಸ್ವಾಮಿ ದೊಡ್ಡ ಡಾಕ್ಟ್ರು ಅಂತ ಶಬ್ದಗಳನ್ನು ಹೇಳ್ತೀನಿ. ನಾನು ಆಪರೇಷನ್ ಮಾಡಿದ್ದು ಸಕ್ಸಸ್ ಆಗಿರಬಹುದು, ಅದು ನನ್ನಿಂದಾಗಿ ಅಲ್ಲ. ಅವ್ರು ಹೇಳಿದರು, ಈಗ ನೀವು ಇನ್ನೂ ಹತ್ತಿರಕ್ಕೆ ಹೋಗಿ, ನಾನು ಆಪರೇಷನ್ ಮಾಡಿದ್ದಲ್ಲ, ನನ್ನ ಕೈಯಲ್ಲಿ ಪ್ಯಾರಾಕ್ಸೀಸರ್ಸು, ನೈಫು ಎಲ್ಲ ಇದ್ದವು. ಹಾಗಾದರೆ ಇನ್ಸ್ಟ್ರೂಮೆಂಟು ಆಪರೇಷನ್ ಮಾಡಿತು, ಸಕ್ಸಸ್ಫುಲ್ ಆಯಿತು. ಕ್ರೆಡಿಟ್ ಮಸ್ಟ್ ಗೋ ಟು ದ ಇನ್ಸ್ಟ್ರೂಮೆಂಟ್. ಹೇಳ್ತೀರಾ ಹಾಗೆ? ಇಲ್ಲ, ಯಾಕಂದರೆ ಅದಕ್ಕೆ ಬುದ್ಧಿ ಇಲ್ಲ. ಅದು ನಾನು ಅದನ್ನು ಬಳಸಿದ್ರಿಂದ ಆ ಇನ್ಸ್ಟ್ರೂಮೆಂಟ್ ಕೆಲಸ ಮಾಡಿತ್ತು ಅಷ್ಟೇ. ಹೌದಾ? ಆ ಇನ್ಸ್ಟ್ರೂಮೆಂಟ್ ನನ್ನ ಕೈಯಲ್ಲಿರುವ ಇನ್ಸ್ಟ್ರೂಮೆಂಟ್ ಆಪರೇಷನ್ ಮಾಡಿದ್ದಲ್ಲ, ನಾನೇ ಮಾಡಿದ್ದು ಅಂತ ಹೇಳ್ತೀರಾ? ಇನ್ನೂ ಆಳಕ್ಕೆ ಹೋಗಿ, ಐ ಆಮ್ ಆಲ್ಸೋ ಆ್ಯನ್ ಇನ್ಸ್ಟ್ರೂಮೆಂಟ್ ಇನ್ ಗಾಡ್ಸ್ ಹ್ಯಾಂಡ್. ಹಾಗಾದರೆ ಆ ಇನ್ಸ್ಟ್ರೂಮೆಂಟಿಗೆ ಕ್ರೆಡಿಟ್ ಇಲ್ಲ, ನನಗೂ ಕ್ರೆಡಿಟ್ ಅಲ್ಲ. ಆಪರೇಷನ್ ಮಾಡಿದ ಮೇಲೆ ಆತನನ್ನು ಗುಣಪಡಿಸಿ ಬದುಕಿಸಿದನಲ್ಲ, ಆ ಭಗವಂತನಿಗೆ ಕ್ರೆಡಿಟ್ ಹೋಗುತ್ತೆ. ನಮ್ಮನ್ನೆಲ್ಲ ಯಾಕೆ ಹೊಗಳ್ತೀವಿ ಡಾಕ್ಟ್ರುಗಳನ್ನು? ನಾವು ಇನ್ಸ್ಟ್ರೂಮೆಂಟ್ಗಳು. ನಮಗೆ ಆಪರೇಷನ್ ಆದಮೇಲೆ ಗುಣ ಆಗುತ್ತೋ ಸಾಯ್ತಾನೋ ಗೊತ್ತಿರೋದಿಲ್ಲ. ಅಕಸ್ಮಾತ್ ಬದುಕಿದ ಈ ಬೌಲಿಂಗ್ ಮಾಡುವವರು, ಅಕಸ್ಮಾತ್ ವಿಕೆಟ್ ಸಿಕ್ಕಿತು, ಇವರು ಕುಡಿತಾವಲ್ಲ, ಸಿಗದೇ ಇದ್ದರೆ ಅಂದರೆ ಇವ್ರದ್ದು ಏನೋ ಮಾತ್ರ ನಮ್ಮಿಂದ ಆಗೋಯ್ತು ಅಂತ ಆಕಾಶ ಎಲ್ಲ ಒಂದು ಮಾಡಿ ಕುಡಿತಾವಲ್ಲ, ನೆಲದಲ್ಲಿ ಹೊರಲಾಡ್ತಾವೆ. ಹುಚ್ಚಲ್ವ ಇದು? ಯಾಕೆಂದರೆ ತನ್ನಿಂದ ಆಯಿತು ಅನ್ನೋ ಭ್ರಮೆ. ಅದೇ ಥರ ಹೇಳ್ತಾರೆ, ನನ್ನಿಂದ ನಾನು ಆಪರೇಷನ್ ಮಾಡಿಬಿಟ್ಟೆ, ನನ್ನಿಂದ ಗುಣ ಆಯ್ತು ತಿಳ್ಕೊಂಡ್ರೆ ಹುಚ್ಚಲ್ವ? ಯಾಕೆಂದರೆ ಅದು ಗುಣ ಆಗುತ್ತೆ ಇಲ್ಲೋ ನಮಗೆ ಗೊತ್ತಿರೋದಿಲ್ಲ. ಆಯಿತು, ಖುಷಿ ಆಯಿತು. ಆದ್ದರಿಂದ ಮೊದಲು ಪ್ರತಿಯೊಂದು ಕ್ರಿಯೆ, ಅದಕ್ಕೆ ನಾವು ಜವಾಬ್ದಾರರಲ್ಲ ಅನ್ನೋದನ್ನು ಜೀವನ ಅನುಭವದಿಂದ ತಿಳ್ಕೋ. ಅದರಿಂದ ನೀನು ಮಾಡ್ತಾ ಇಲ್ಲ, ಅಕರ್ತಾರಂತೆ ಪಶ್ಯತಿ, ನಾನು ಮಾಡ್ತೇನೆ. ಇವತ್ತು ಇದು ಒಂದು ಸಂಗತಿ ನಮ್ಮಲ್ಲಿ ಗಟ್ಟಿ ಕೂತು ಬಿಟ್ಟರೆ ಎಷ್ಟು ಸಮಸ್ಯೆಗಳು ಪರಿಹಾರ ಗೊತ್ತಾ? ಇದು ನಾನು ಮಾಡ್ತೇನೆ ಅನ್ನೋದು ಈಗೋ. ಈ ಯುಗೋದಿಂದಲೇ ಪ್ರಪಂಚದಲ್ಲಿ ಆಗುವ ಎಲ್ಲ ಜಗಳಗಳು, ಎಲ್ಲ ವಿರಸಗಳು. ಯಾಕೆ ನನ್ನ ಈಗೋ ಹರ್ಟ್ ಆದ ಕೂಡಲೇ ನಿಮ್ಮ ಮೇಲೆ ದ್ವೇಷ, ಅವನು ಸೊಂಟ ಮುರಿಸ್ಬಿಡ್ಬೇಕು, ಅವನನ್ನು ಇಲ್ಲ ಅಂತ. ಯಾಕೆ? ಇದು ಈಗೋ. ನನ್ನ ಈಗೋ ಹರ್ಟ್ ಆದ ಕೂಡಲೇ ಯಾರು ನನ್ನ ವಿರೋಧ ಮಾಡ್ತಾರೆ ಅವ್ರನ್ನ ಇಲ್ಲ ಅಂತ ಮಾಡಿಬಿಡ್ಬೇಕು, ಅಥವಾ ಅವ್ರಿಗೆ ಅವಮಾನ ಮಾಡಿಬಿಡ್ಬೇಕು, ಏನಾದರೂ ಮಾಡಿ ನಾನು ಗೆಲ್ಲಬೇಕು ಅನ್ನೋ ಛಲಕ್ಕೋಸ್ಕರ ನಾನಾ ವಿಧದ ಪಾಪಗಳನ್ನು ಮಾಡ್ತೇವೆ ನಾವು. ಅದೊಂದು ಹಠ. ಇದು ಕಾರಣ ಈಗೋ ನಾನು. ಸೊ ನಾನು ಮಾಡುತ್ತೇನೆ ಅನ್ನೋದನ್ನು ಒಂದು ಬಿಟ್ಟುಬಿಟ್ರೆ ಯಾರ ಮೇಲೂ ಪ್ರತೀಕಾರ ಮಾಡಲಿಕ್ಕೆ ಬರೋದಿಲ್ಲ. ನಾನು ಯಾರು ಮಾಡಲಿಕ್ಕೆ? ಯಾಕೆಂದರೆ ನಾನು ಮಾಡಲಿಲ್ಲ, ಹಾಗೆ ಅವನು ನನಗೆ ವಿರೋಧ ಮಾಡಿದ, ಅವನು ಮಾಡಿದ್ದಲ್ಲ, ಅವನು ಯಾರು ಮಾಡಲಿಕ್ಕೆ? ಯಾವುದೋ ಒಂದು ಶಕ್ತಿ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದೆ. ನೋಡಿ, ವೃತ್ರ ಮತ್ತು ಇಂದ್ರನ ಕಥೆ ಭಾಗವತದಲ್ಲಿ ಬರುತ್ತೆ. ಇಂದ್ರ ವೃತ್ರನನ್ನು ಕೊಲ್ಲಬೇಕು, ವೃತ್ರ ಇಂದ್ರನನ್ನು ಕೊಲ್ಲಬೇಕು ಅಂತ ವೃತ್ರನನ್ನು ಕೊಲ್ಲಬೇಕು ಇಂದ್ರ, ಇವರಿಬ್ಬರು ಹೋರಾಡ್ತಾ ಇದ್ದಾರೆ. ವೃತ್ರ ದೊಡ್ಡ ಫಿಲಾಸಫರ್, ಅವನು ಮಾತಾಡ್ತಾ ವೇದಾಂತ ಮಾತಾಡ್ತಾನೆ. ಇಂದ್ರನಿಗೆ ತನ್ನ ಕೈಯಲ್ಲಿದ್ದ ಆಯುಧ ಸಡಿಲ್, ಅವನು ಗ್ರಿಪ್ ತಪ್ತಾ ಇದೆ. ಯಾಕೆಂದರೆ ಇಷ್ಟು ಚಂದ ವೇದಾಂತ ಮಾತಾಡೋ ಅವ ಇಂಥ ಜ್ಞಾನಿಯನ್ನು ಕೊಲ್ಲಬೇಕಲ್ಲ ಅನ್ನೋ ಫೀಲಿಂಗ್ ಶುರು ಆಯ್ತು ಅವನಿಗೆ. ಎದುರಾಳಿಯನ್ನು ಕೊಲ್ಲಿಕ್ಕೆ ಆಗದಂಥ ಒಂದು ದೌರ್ಬಲ್ಯ ಬಂತವನಿಗೆ. ಇದನ್ನು ಗಮನಿಸಿದ ವೃತ್ರ ಏನು ಹೇಳ್ತಾನೆ ಗೊತ್ತಾ? ಯಾಕಪ್ಪ ಸಂಕೋಚ ಮಾಡ್ತಾ ಇದ್ದಿ? ನೀನು ನಾನು ಇಬ್ಬರೂ ಕೂಡ ವಿಧಿ ಆಡಿಸುವ ನಾಟಕದ ಪಾತ್ರಧಾರಿಗಳು. ನಿನ್ನ ನಾಟಕದ ಪಾತ್ರವನ್ನು ನೀನು ವಹಿಸಬೇಕು, ನನ್ನ ಪಾತ್ರವನ್ನು ನಾನು ವಹಿಸಬೇಕು. ನಾವು ಬರೀ ಪಾತ್ರಧಾರಿಗಳು. ಡೈರೆಕ್ಟ್ರ್ ಹೇಳಿದ ಹಾಗೆ ಅಭಿನಯಿಸಬೇಕು, ನಮಗೆ ಸ್ವಾತಂತ್ರ್ಯ ಇಲ್ಲ. ಎಷ್ಟು ಬ್ಯೂಟಿಫುಲ್ ನೋಡಿ. ಆದ್ದರಿಂದ ಈ ನಾಟಕದಲ್ಲಿ ನಿನಗೆ ಕೊಲ್ಲೋ ಪಾತ್ರ, ನನಗೆ ಸಾಯೋ ಪಾತ್ರ ಕೊಟ್ಟಿದ್ದಾನೆ, ಕೊಂದುಬಿಡು ನನ್ನನ್ನು. ವಾಟ್ ಎ ಗ್ರೇಟ್ ಥಿಂಗ್. ಸಾವಿನಲ್ಲಿ ಕೂಡ ಈ ಎಚ್ಚರ ಅಂದರೆ ಮನುಷ್ಯನಿಗೆ ಈಗೋ ಹೋಯಿತು ಅಂದರೆ ಎಷ್ಟು ಭವ್ಯ ಬದುಕು. ಅಕರ್ತಾರಂ ಯಃ ಪಶ್ಯತಿ ಸ ಪಶ್ಯತಿ. ಮೊಟ್ಟ ಮೊದಲಾಗಿ ನಾನು ಮಾಡುತ್ತೇನೆ, ನನ್ನಿಂದಾಯಿತು ಅನ್ನುವ ಭ್ರಮೆಯನ್ನು ಬಿಟ್ಟಿಯೋ ಅಲ್ಲಿಗೆ ನೀನು ಜ್ಞಾನಿಯಾಗಿ. ಸ ಪಶ್ಯತಿ, ತಿಳಿವು ಇದ್ದವನು. ಅದು ಇಲ್ಲ ಅಂದರೆ ನನ್ನಿಂದಾಗಿ ಆಯಿತು, ನಾನಿದ್ದದ್ರಿಂದ ಆಯಿತು, ಹೀಗೆ ಮಾತಾಡೋದು. ಪ್ರತಿಯೊಂದು ಮನೆಯಲ್ಲಿ ಹೋಗಿ ಪ್ರತಿಯೊಬ್ಬರಿಗೂ ಇದೇ ಭಾವನೆ. ಮನೆಯಲ್ಲಿ ಯಜಮಾನರು, ನಾನು ಇರೋದಕ್ಕಾಯ್ತು ಈ ಮನೆ, ಇರಿದ್ರೆ ಏನೇನೋ ಆಗಿ ಹೋಗಿ ಏನೊಂದು ಮೈನಸ್ ಅಷ್ಟೇ.
ಅವರು ಮೈನಸ್ ಆಗಿ ಮನೆ ಇರ್ತದೆ. ಈಗ ಇವರು ಇರೋದ್ರಿಂದ ಇನ್ನೊಂದಿಷ್ಟು ಸಿಟ್ಟು ಸಡವು ಬೈಗಳು ಜಾಸ್ತಿ ಅಷ್ಟೇ ಮನೆಯಲ್ಲಿ, ಇನ್ನೇನಿಲ್ಲ. ನಾನು ಇರೋದಕ್ಕಾಯ್ತು, ಇಲ್ಲದಿದ್ರು ಏನೇನೋ ಆಗ್ತಿತ್ತು ಅಂತಾನೆ ಗಂಡಸು. ಹೆಂಗಸು ಅಂತ ಕಂಡ್ರೆ ಅವ್ರಿಗೆ ಏನು ತಿಳಿತಾರೆ, ನಾನು ಇರೋದಕ್ಕಾಯ್ತು ಈ ಮನೆ ಅಂತಾನೆ ಅವಳು. ಎಲ್ಲರಿಗೂ ಒಂದೇ ಭ್ರಮೆ, ನಾನು ಇಲ್ಲದೇ ಇದ್ದರೆ ಈ ಪ್ರಪಂಚದಲ್ಲಿ ಏನೂ ಮೈನಸ್ ಆಗೋದಿಲ್ಲ ಅನ್ನೋ ಎಚ್ಚರ ಬಂದುಬಿಟ್ರೆ ಪ್ರಾಬ್ಲಮ್ಸೇ ಇರೋಲ್ಲ. ಇನ್ನೊಬ್ಬರ ಮೇಲೆ ಕೋಪಿಸಿಕೊಳ್ಳಿಕ್ಕಾಗೋಲ್ಲ. ಈ ಕೋಪ, ಸಿಟ್ಟು, ಹಠ ಯಾಕೆ ಬರುತ್ತೆ? ನಮ್ಮ ಅಹಂಕಾರ. ಇದು ಖಂಡಿತವಾಗಿ ನಮ್ಮ ಅಹಂಕಾರ. ಒಂದು ಕೈ ನೋಡಿಬಿಡುವ, ಇದು ಅಹಂಕಾರ ಇಲ್ಲದಿದ್ದರೆ ಬರೋಲ್ಲ. ಬಹಳ ಬಹಳ ಆನಂದಮಯವಾದ ಸ್ಥಿತಿ ಎಂದರೆ ಈ ನಾನು ಮಾಡಿದ್ದೇನೆ ಅನ್ನೋ ಕಳ್ಚಿಕೊಂಡು ಮತ್ತೆ ಏನಾಗುತ್ತೋ ಅದು ಆಗ್ತಾ ಇರ್ತದೆ. ನೀವು ಬಿ ಎ ಸೈಲೆಂಟ್ ಸ್ಪೆಕ್ಟೇಟರ್ ಆಫ್ ಹ್ಯಾಪನಿಂಗ್ಸ್. ಏನು ನಡೆಯುತ್ತೆ ಅದನ್ನು ತೆಪ್ಪಗೆ ಸುಮ್ಮನೆ, ಯಾಕೆಂದರೆ ಬದಲಾಯಿಸಲಿಕ್ಕೆ ಆಗೋದಿಲ್ಲ. ನಿರ್ದೇಶಕ ಅದನ್ನು ಹಾಗೆ ನಿರ್ದೇಶನ ಮಾಡಿ ನಾಟಕ ಆಡಿಸಿಬಿಟ್ಟ. ನಾವು ಸ್ಪೆಕ್ಟೇಟರ್ಸ್, ನಾಟಕ ನೋಡಲಿಕ್ಕೆ ಕೂತವರು. ನಮ್ಮ ಕೆಲಸ ಇರೋದ್ರೆ ನೋಡಿ ನಾಟಕ ನೋಡಿ ಎಂಜಾಯ್ ಮಾಡೋದು ಅಷ್ಟೇ. ಸೀನ್ ಚೇಂಜ್ ಮಾಡಿದ್ದು ಆಗೋಲ್ಲ. ಅದರಿಂದ ನೀನು ನಾಟಕದ ಪ್ರೇಕ್ಷಕ. ಇಷ್ಟೇ ವ್ಯತ್ಯಾಸ. ನಾಟಕ ಕಂಪನಿಯಲ್ಲಿ ಬರೀ ನಾವು ಪ್ರೇಕ್ಷಕರು. ಈ ಭಗವಂತ ನಾಟಕ ಕಂಪನಿಯಲ್ಲಿ ನಾವು ಇನ್ನೊಬ್ಬರ ನಾಟಕ ನೋಡ್ತೇವೆ, ನಮ್ಮ ಪಾತ್ರವನ್ನು ಆಡ್ತೇವೆ. ನಾವು ಪ್ರೇಕ್ಷಕರು ಕಮ್ ಆ್ಯಕ್ಟರ್ಸ್, ಇಷ್ಟೇ ವಿಶೇಷ. ಹಾಗಾಗಿ ಇದೆಲ್ಲ ವ್ಯರ್ಥ. ಇದು ತಿದ್ದಿಬಿಡ್ತೇವೆ, ಜಗತ್ತನ್ನೆಲ್ಲ ತಿದ್ದಿಬಿಡ್ತೇವೆ ಅಂತ ಅವರು ಇನ್ನೊಬ್ರು ನಾವು ಕೇಳಿದ್ರೆ ಏನು ಕಥೆ ನೋಡಿಬಿಡ್ತೇವೆ ಅನ್ನೋದು, ಇವೆಲ್ಲ ಅತಿರೇಕಗಳು ಯಾಕೆ ಬರುತ್ತೆ? ನಾನು ಅನ್ನೋದು ಗಟ್ಟಿಯಾದಾಗ ಇವೆಲ್ಲ ತೊಂದರೆ. ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿಬಿಡು, ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿಬಿಡು. ನಾನು ಕರ್ತ ಅಲ್ಲ ಅಂತ ತಿಳ್ಕೊಂಡ್ಬಿಡು. ಅಲ್ಲ, ಹಾಗಾದರೆ ತಿಳ್ಕೊಳ್ಳೋದು ಮಾತ್ರ ಏನು? ಕರ್ತ ಅಲ್ಲ ಅಂತ ತಿಳ್ಕೊಳ್ಳೋದು, ಮಾಡದೆ ಬಿಡೋದು. ಬರೀ ಬಾಯಲ್ಲಿ ಅಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನಾವೇ ಮಾಡೋದು ಯಾಕೆ? ಈ ಎರಡು ಥರ ಆಟ ಯಾಕೆ? ನಾನು ಕರ್ತ ಅಲ್ಲ, ಅದು ಏನೂ ಮಾಡೋಲ್ಲ. ಓಹೋ, ಅದು ತಪ್ಪು. ಯಾಕೆ ಗೊತ್ತುಂಟ? ಮಾಡೋಲ್ಲ ಅಂತ ಡಿಸಿಷನ್ ಮಾಡಲಿಕ್ಕೆ ನೀನು ಯಾರು? ಕರ್ತ ಅಲ್ಲ ಅಂತ ಗೊತ್ತಾದ್ಮೇಲೆ ನಾನು ಏನು ಮಾಡೋಲ್ಲ ಅಂತ ಚಾಲೆಂಜ್ ಮಾಡೋದು ತಪ್ಪಲ್ವ? ಮತ್ತು ನಾನು ಏನು ಮಾಡಬೇಕು ಅದನ್ನು ಮಾಡಿಸ್ತಾ ಇರ್ತಾರೆ, ನಾನು ಮಾಡ್ತಾ ಹೋಗ್ತೇನೆ ಅಷ್ಟೇ. ನಾನು ಮಾಡೋಲ್ಲ ಅಂತ ಹೇಳಿಕ್ಕೆ ನಾನು ಯಾರು? ಅದು ಗೊತ್ತು. ದೇವ್ರು ಏನು ನಾವು ದೇವರೆಲ್ಲ ಮಾಡಿಸೋದು, ಅವನೇ ಮಾಡಿಸ್. ನಾನೇನು ಮಾಡೋಲ್ಲ. ಅರೆ, ಅವನು ಮಾಡಿಸ್ತಾನಲ್ಲ, ನೀವು ಮಾಡೋಲ್ಲ. ಕೆಲವರು ಹೇಳೋದುಂಟು, ನಾನು ಒಂದು ವೇಳೆ ಮೋಕ್ಷ ಯೋಗ್ಯ ಅಲ್ಲದೇ ಇದ್ದರೆ ನಾನು ಯಾಕೆ ಇದೆಲ್ಲ ನಿಮ್ಮ ವೇದಾಂತ ಓದಬೇಕು? ಏನು ನನಗೆ ನೀವು ಹೇಳ್ತೀರಲ್ಲ ಮೋಕ್ಷ ಯೋಗ್ಯರು ಕೆಲವರೇ, ನಾನು ಅದು ವೇಸ್ಟ್ ಅಲ್ವಾ, ಅದನ್ನು ಓದೋದೇ ಇದ್ದರೆ. ನಾಳೆ ನೋಡಿ ನಿಮಗೆ ಮೋಕ್ಷಕ್ಕೆ ಹೋಗುವ ಯೋಗ್ಯತೆ ಇದ್ದರೆ ನೀವು ಹೀಗೆ ಪ್ರಶ್ನೆ ಮಾಡ್ತಾ ಕೂತ್ಕೊಳ್ಳೋದಿಲ್ಲ, ಓದ್ತೀರಿ. ಅಲ್ಲದೇ ಇದ್ದರೆ ಹೀಗೆ ಪ್ರಶ್ನೆ ಮಾಡ್ಕೊಂಡು ಓದೋದಿಲ್ಲ, ಇಷ್ಟೇ. ಅದು ತಲೆ ವಿಷಯ ಅಂತದ್ದು. ಕ್ವಶ್ಚನ್ ಪ್ರಶ್ನೆ, ಕ್ವಶ್ಚನ್ ಆನ್ಸರ್ನ ಪ್ರಶ್ನೆ ಇಲ್ಲ. ಯಾವುದು ಸತ್ಯವೋ ಅದು ಮಾಡ್ತಾ ಹೋಗುತ್ತೆ ಪ್ರಕೃತಿ. ನೀನು ಅದರಲ್ಲಿ ಏನೂ ಅಲ್ಲ. ಇಷ್ಟು ಸಿಂಪಲ್ ಇದೆ. ಒಂದು ಪ್ರಶ್ನೆಗಳು ನೋಡಿದರೆ ಬೇಡ, ಗೊದ್ದಲೋ ಗೊತ್ತಲ್ಲ. ಅದು ಹೇಳೋಣ, ಮತ್ತೆ ಯಾಕೆ ಕರ್ಮ ಆಗತ್ತೆ ಅಂತ ಮುಂದಿನ ಪ್ರಶ್ನೆ. ಹಾಗಾದರೆ ನಾನು ಮಾಡೋದಲ್ಲ, ನಮ್ಮ ಕೈಯಲ್ಲಿ ಅವನು ಯಾಕೆ ಮಾಡಿಸಿದ? ಇದು ಇದು ಏನು ಅಂತಂದರೆ, ನಾವು ಯಾಕೆ ಮಾಡ್ತೇವೆ ಅಂತ. ಹಾಗಾದರೆ ನಾವು ಮಾಡೋದಲ್ಲ, ನಮ್ಮ ಇಚ್ಛೆ ಅಂತ ಇಲ್ಲ, ಅದು ಭಗವಂತನ ಇಚ್ಛೆ ಅಂತ. ಆದರೆ ನಾವು ಯಾಕೆ ಮಾಡಬೇಕು? ಅಥವಾ ಅವ್ರು ಯಾಕೆ ನಮ್ಮ ಕೈಲಿ ಮಾಡಿಸ್ತಾನೆ? ಅದಕ್ಕೆ ಕೃಷ್ಣ ಬಹಳ ಸುಂದರವಾಗಿ ಹೇಳ್ತಾನೆ, ನಾನು ಮಾಡುವುದಲ್ಲ ಅಂತ ಗೊತ್ತಾಯ್ತಲ್ವ, ಮತ್ತು ಹಾಗಾದರೆ ಯಾರು ಮಾಡೋದು ಅಂತ ನೋಡು. ಪ್ರಕೃತ್ಯೈವಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ. ಅವನಂದ ಸರ್ವಶಃ ಉಂಟಲ್ವ, ಇದೊಂದು ಈ ಶಬ್ದ ಸರ್ವಶಃ, ಬಹುಶಃ, ಪ್ರಾಯಶಃ, ಈ ಶಬ್ದಗಳನ್ನೆಲ್ಲ ನೀವು ತುಂಬ ಕೇಳ್ತೀರಿ. ಸರ್ವಶಃ ಅಂತಂದರೆ ಬಹಳ ಜನಕ್ಕೆ ಇದರ ಅರ್ಥ ಗೊತ್ತಿಲ್ಲ, ಸಂಸ್ಕೃತ ಕಲಿತವರಿಗೆ ಕೂಡ. ಯಾಕೆಂದರೆ ಅದು ಸರ್ವ ಅನ್ನುವ ಶಬ್ದ ಅದು ಗೊತ್ತಿದೆ, ಎಲ್ಲ. ಸರ್ವಶಃ ಅಂದರೆ ಏನು? ಶಸ್ಸು ಪ್ರತ್ಯೇಕ ಏನರ್ಥ ಅಂತ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ. ಸರ್ವ ಅನ್ನೋದು ಎಲ್ಲ ಅಂತ ಆಯಿತು. ಸರ್ವಶಃ ಅಂದರೆ ವಾಸ್ತವಿಕವಾಗಿ ಎಲ್ಲ ವಿಧದಿಂದ ಅಂತ ಒಂದರ್ಥ. ಸರ್ವಪ್ರಕಾರೇಣ, ಎಲ್ಲ ಕಡೆಗಳಲ್ಲಿ ಅನ್ನೋದು ಒಂದರ್ಥ. ಸಾರ್ವವಿಭಕ್ತಿಕಃ ಶಸ್ ಅಂತ ವ್ಯಾಕರಣದವರದ್ದು. ಅದನ್ನು ಯಾವ ವಿಭಕ್ತಿ ಬೇಕಾದ್ರೆ ಕರ್ಮ. ಆದ್ದರಿಂದ ಸರ್ವಾಣಿ ಕರ್ಮಾಣಿ ಅಂತ ಇನ್ನೊಂದರ್ಥ. ಸರ್ವಶಃ ಕರ್ಮಾಣಿ ಅಂದರೆ ಎಲ್ಲ ಕರ್ಮಗಳು. ಆ ಶಸ್ಸು ಪ್ರತ್ಯಯ ಉಂಟಲ್ಲ,
ಅದು ಎಲ್ಲ ವಿಭಕ್ತಿ ಯಾವ ಅರ್ಥದಲ್ಲೂ ಉಪಯೋಗಿಸ್ಬೋದು. ಪ್ರಥಮ ವಿಭಕ್ತಿಯಿಂದ ಹಿಡಿದು ಸಪ್ತಮಿ ವಿಭಕ್ತಿ ತನಕ ಯಾವ ವಿಭಕ್ತಿಯಲ್ಲೂ ಉಪಯೋಗಿಸ್ಬೋದು. ಸಾರ್ವಜನಿಕ ವಿಭಕ್ತಿ, ಯಾಕೆಂದರೆ ಪಾಣಿನಿ ಶಸ್ ಪ್ರತ್ಯಯ ವಿಧಾನ ಮಾಡ್ತಾನೆ ಹೊರತು ಇಂಥ ವಿಭಕ್ತಿಯ ಅರ್ಥದಲ್ಲಿ ಅಂತ ಹೇಳೋದಿಲ್ಲ. ಈಗ ಅವನು ಹೇಳ್ತಾನೆ ಪಂಚಮ್ಯಾಹ ತಸಿಲ್ ಅಂತ, ಸರ್ವತಃ ಅಂತ ಹೇಳಿದರೆ ಎಲ್ಲ ಕಡೆಯಿಂದ ಪಂಚಮಿ ಅರ್ಥ ಅಂತ ಹೇಳ್ತಾರೆ. ಹಾಗೆ ಶಹ ಅನ್ನೋದಕ್ಕೆ ಪಂಚಮ್ಯಾಹ ಸಪ್ತಮ್ಯಾಹ ಏನು ನೋಡಿದ ಬರೇ ಶಸ್ ಪ್ರತ್ಯಯ. ಅದಕ್ಕೆ ವ್ಯಾಕರಣದ ವ್ಯಾಖ್ಯಾನಕಾರ ತೀರ್ಮಾನ ಮಾಡಿದರು ಅವನು ಯಾವಾಗ ಇಂತಹ ವಿಭಕ್ತಿ ಅಂತ ಹೇಳಲಿಲ್ಲ, ಎಲ್ಲ ವಿಭಕ್ತಿ ಆಗ್ಬೋದು. ಹಾಗಾಗಿ ಬಹುಶಃ ಧನಾನಿ ದದಾತಿ, ಅವನು ಬಹುಶಃ ದುಡ್ಡು ಕೊಡ್ತಾನೆ ಅಂತಲ್ವ ನಾವು ಅರ್ಥ ಹೇಳೋದು. ಬಹುಶಃ ಅಂದರೆ ಕೊಡ್ಬೋದು ಕೊಡದೇ ಇರ್ಬೋದು ಅಂತ ನಮ್ಮ ಅರ್ಥ. ಸಂಸ್ಕೃತದಲ್ಲಿ ಹಾಗಲ್ಲ, ಬಹುಶಃ ಧನಾನಿ ದದಾತಿ ಅಂದರೆ ಬಹೂನಿ ಧನಾನಿ ತುಂಬ ದುಡ್ಡು ಕೊಡ್ತಾನೆ ಅಂತ ಅರ್ಥ. ಇದಕ್ಕೆ ಹೇಳಿದೆ, ಈ ಶಸ್ ಪ್ರತ್ಯಯದಿಂದ ಬರುವ ಯೂಸೇಜ್ನಲ್ಲಿ ಪಂಡಿತರಿಗೇ ಗೊಂದಲ ಇದೆ. ಯಾಕೆಂದರೆ ಕನ್ನಡದ ಪ್ರಭಾವ ಅವರು ಸಂಸ್ಕೃತದಲ್ಲಿ ಬಂದುಬಿಡುತ್ತೆ, ತಪ್ಪರ್ಥ ಹೇಳಿಬಿಡ್ತಾರೆ. ಬಹುಶಃ ಧನಾನಿ ದದಾತಿ ಅಂದರೆ ಬಹೂನಿ ಧನಾನಿ ದದಾತಿ, ಅಲ್ಪಶಃ ಧನಾನಿ ದದಾತಿ ಅಂದರೆ ಕಮ್ಮಿ ದುಡ್ಡು ಕೊಡ್ತಾನೆ, ಬಹು ಅಲ್ಪ, ಹೀಗೆ. ಆಮೇಲೆ ಇನ್ನೊಂದು ರೀತಿಯಿಂದ ಹೇಳೋದು ಅಂದರೆ ಆ ಶಸ್ ಪ್ರತ್ಯಯದ ವಿಚಿತ್ರಗಳು ನೋಡಿ. ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೂಪಾಯಿ ಕೊಡ್ತಾನೆ ಅಂತ ಇಟ್ಕೊಳ್ಳಿ. ರೂಪ್ಯಕಶಃ ದದಾತಿ, ರೂಪ್ಯಕಶಃ ದದಾತಿ ಅಂದರೆ ರೂಪ್ಯಕಂ ದದಾತಿ ಅಂತ, ಒಬ್ಬೊಬ್ಬರಿಗೆ ಒಂದೊಂದು ರೂಪಾಯಿ ದಕ್ಷಿಣೆ ಕೊಟ್ಟ ಅಂತ ಅರ್ಥ. ಅದನ್ನು ರೂಪ್ಯಕಶಃ ಅಂತ ಶಸ್ ಸೇರಿಸ್ತಾರೆ. ಅಂದರೆ ಆ ಶಸ್ ಪ್ರತ್ಯಯಕ್ಕೆ ಬಹಳ ಚಮತ್ಕಾರವಾದ ಅರ್ಥಗಳಿದೆ. ಇಲ್ಲಿ ಸರ್ವಶಃ ಅಂತ, ಯಾಕೆಂದರೆ ಇಲ್ಲಿ ಸರ್ವಾಣಿ ಅಂತ ಹೇಳಿದರೆ ಒಂದೇ ಅರ್ಥ, ಇಲ್ಲಿ ಮೂರು ಅರ್ಥ ಬೇಕು ಕೃಷ್ಣನಿಗೆ. ಸರ್ವಾಣಿ ಕರ್ಮಾಣಿ, ಎಲ್ಲ ಕರ್ಮಗಳು, ಅಪವಾದವೇ ಇಲ್ಲ, ಎಲ್ಲ ಕರ್ಮಗಳು ಭಗವಂತ ಮಾಡೋದು, ಒಂದು ಅರ್ಥ ಆಯಿತು. ಮತ್ತು ಸರ್ವಾಣಿ ಮಾತ್ರ ಅಲ್ಲ, ಮತ್ತು ಸರ್ವಶಃ ಎಲ್ಲ ಬಗೆಯ ಕರ್ಮಗಳು, ಅದು ಸರ್ವಾಣಿದ ಆಗೋಯ್ತು. ಅಷ್ಟೇ ಅಲ್ಲ, ಸರ್ವತ್ರ ಸಪ್ತಮಿ ವಿಭಕ್ತಿ, ಎಲ್ಲೆಲ್ಲಿ, ಯಾಕೆಂದರೆ ನರತೆ ತ್ವತ್ಕ್ರಿಯತೆ ಕಿಂಚನಾರೇ, ದೂರದಲ್ಲಿ ಆಗೋದು ಹತ್ತಿರ, ಅದೇ ಇಲ್ಲಿ ಸರ್ವಶಃ ಅಂದರೆ ಅಲ್ಲಿರು, ಇಲ್ಲಿ, ಎಲ್ಲೆಲ್ಲಿ ಇರುವ ಎಲ್ಲ ಕರ್ಮಗಳನ್ನು ಕೂಡ ಮಾಡ್ತಾ ಇರುವುದು ಯಾರು? ಜೀವ ಅಲ್ಲ, ನೀನಲ್ಲ. ಮತ್ತು ಪ್ರಕೃತಿಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ, ಪ್ರಕೃತಿ ಮಾಡ್ತಾ ಇದೆ ಅಂತ. ಇದು ಮೇಲು ನೋಟಕ್ಕೆ ಗಂಡಾಂತರ ಅಲ್ವಾ? ಜೀವ ಅಂದರೆ ಚೇತನ, ಪ್ರಕೃತಿಯಿಂದ ಜಡ, ಚೇತನ ಮಾಡೋಲ್ಲ, ಜಡ ಮಾಡುತ್ತೆ ಅಂದರೆ ಏನು ಹೇಳಬೇಕಿದೆ? ಜಡ ಏನಾದರೂ ಮಾಡುತ್ತಾ? ಇದು ಪ್ರಕೃತಿ ಮೀಮಾಂಸಕರು ಹೇಳ್ತಾರೆ, ಸಾಂಖ್ಯರು ಹೇಳ್ತಾರೆ, ಪ್ರಕೃತಿ ಕರ್ತೃ ಪುರುಷಸ್ತು ಪುಷ್ಕರ ಫಲಾಶೋ ನಿರ್ಲಿಪ್ತ, ಎಲ್ಲ ಮಾಡುವುದು ಪ್ರಕೃತಿ, ಪುರುಷ ನಿರ್ಲಿಪ್ತ, ಅವನಿಗೇನು ಮಾಡೋಲ್ಲ ಅಂತ. ಅದನ್ನೇ ಕೃಷ್ಣ ಏನೋ ಉರು ಹೊಡೆದು ಹೇಳಿದ ಹಾಗೆ ಪ್ರಕೃತಿಯೇ ಮಾಡೋದು. ಪ್ರಕೃತಿ ಮಾಡೋದು ಅಂದರೆ ಏನು ಗೊತ್ತಾ? ಇದನ್ನು ಕೃಷ್ಣ ಹಿಂದೆ ಹೇಳಿದ್ದು ನಮಗೆ ನೆನಪಿದ್ರೆ ಇದು ಅರ್ಥ ಆಗುತ್ತೆ. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶ ಅಂತ ಹೇಳ್ತೀವಿ. ಅದನ್ನ ಪ್ರಕೃತಿ ಮಾಡುವುದು ಅಂದರೆ ಪ್ರಕೃತಿಯ ಗುಣಗಳಾದಂಥ, ಪ್ರಕೃತಿಯ ಮೂರು ಕ್ವಾಲಿಟಿಗಳಿವೆ ಪ್ರಕೃತಿ, ಸತ್ವ ರಜಸ್ಸು ತಮಸ್ಸು. ಕೆಲಸ ಮಾಡುವುದು ಈ ತ್ರಿಗುಣಗಳು, ನಾವಲ್ಲ ಅಂತ ಕೃಷ್ಣ. ಪ್ರಕೃತಿಯ, ಯಾಕೆಂದರೆ ನಮಗೆ ಇದನ್ನು ನೋಡಿ ಗಮನಿಸಿ ಅಬ್ಸರ್ವ್ ಮಾಡಿ, ನಾವು ಸಮಾಧಾನದಲ್ಲಿದ್ದರೆ ಒಂದು ಸಮಸ್ಯೆಗೆ ನಾವು ಅದನ್ನು ಫೇಸ್ ಮಾಡೋ ರೀತಿ ಬೇರೆ. ನಮಗೆ ಅಸಮಾಧಾನ, ಸಿಟ್ಟು ಬಂದರೆ ಅದರ ರೀತಿಯೇ ಬೇರೆ. ಸಿಟ್ಟು ಬಂದುಬಿಟ್ರೆ ಜಗಳ, ಬೈಗಳು ಎಲ್ಲ ಶುರುವಾಗುತ್ತೆ. ಸಮಾಧಾನವಿದ್ದಾಗ ಜಗಳ ಬೇಡ, ಪ್ರೀತಿಯಿಂದ ಗೆಲ್ಲೋಣ. ಇದು ನಮ್ಮ ವರ್ತನೆಯಲ್ಲೇ ಈ ಡಿಫರೆನ್ಸ್. ಯಾಕೆಂದರೆ ನಮ್ಮಲ್ಲಿ ಸತ್ವಗುಣ ಇದ್ದಾಗ ಇನ್ನೊಬ್ಬರನ್ನು ಪ್ರೀತಿಯಿಂದ ಗೆಲ್ಲೋಣ, ಜಗಳ ಬೇಡ ಅಂತ ಕಾಣುತ್ತೆ. ರಜೋಗುಣ ಇದ್ದರೆ ಜಗಳ ಮಾಡುವ, ಒಂದೆರಡು ಬಾರಿಸಿಬಿಡೋದು ಅಂತ ಆಗೋದಾಗಲಿ ಶುರುವಾಗುತ್ತೆ. ಇದೆಲ್ಲ ನಮ್ಮಲ್ಲಿಯೇ ಇರುವಂಥ ಸ್ಪ್ಲಿಟ್ ಪರ್ಸನಾಲಿಟೀಸ್. ಯಾವುದರಿಂದ ಇದು? ನಾವು ಮಾಡೋದಲ್ವೇ ಅಲ್ಲ. ಮತ್ತು ಗುಣಾಹ ಗುಣೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ. ನಮ್ಮ ಸತ್ವಗುಣ ನಮ್ಮಲ್ಲಿ ಜಾಗೃತವಾದಾಗ ವಾತಾವರಣದಲ್ಲಿರತಕ್ಕಂಥ ಗುಣತ್ರಯಗಳು ನಮ್ಮ ಮೈಂಡನ್ನು ಕ್ಯಾಪ್ಚರ್ ಮಾಡ್ತವೆ. ಕ್ಯಾಪ್ಚರ್ ಮಾಡಿ ಯಾವುದರ ಪ್ರಭಾವ ಜಾಸ್ತಿಯೋ ಹಾಗೆ ನಾವು ರಿಯಾಕ್ಟ್ ಆಗ್ತೀವಿ. ಹಾಗಾದರೆ ಕೆಲಸ ಮಾಡೋದು ಯಾವುದಂದರೆ ಗುಣತ್ರಯಗಳು ಕೆಲಸ ಮಾಡೋದು, ನಾವಲ್ವೇ ಅಲ್ಲ. ನಿಮಗೆ ನನ್ನ ಮೇಲೆ ಸಿಟ್ಟು ಬಂತು, ನಿಮ್ಮ ರಜೋಗುಣ ಕೆಲಸ ಮಾಡಿತು. ಆ ಸಿಟ್ಟು ಇಳಿದ ಮೇಲೆ ಸಾರಿ, ಬೇಜಾರು ಮಾಡ್ಕೋಬೇಡಿ, ಏನೋ ಒಂದು ಸಿಟ್ಟಿನಲ್ಲಿ ಬಿಟ್ಟು ನಾವೇ ಹೇಳ್ತೇವೆ. ಸತ್ವಗುಣ ಬಂತು, ನಾವೇ ಸಾರಿ ಅಂದೆವು. ಹಾಗಾದರೆ ಯಾರು ಮಾಡೋದು? ನಾವು ಮಾಡೋದೇ ಅಲ್ಲ. ನಮ್ಮೊಳಗೆ ಕೂತ್ಕೊಂಡು ಗುಣತ್ರಯಗಳು ಕುಣಿಸ್ತಾ ಇದ್ದಾವೆ. ಅವು ಕುಣಿಸಿದಂತೆ ಕುಣಿಯುವಂಥ ಮಂದಿ ನಾವು. ನಮಗೆ ಯಾಕೆ ಅವನ್ನು ಕಂಡು ಹೇಳ್ತೇವಲ್ಲ,
ಏನು ಮಾಡೋದು, ಸಿಟ್ಟು ಬಂದಾಗ ಏನು ಅಂತ ನನಗೆ ನನ್ನ ಸ್ವಾಧೀನ ನಾನು ಇರಲಿಲ್ಲ ಅಂತ. ಇಲ್ಲಿ ನನಗೆ ಅದು ಅವಶ್ಯ. ನಮ್ಮ ಸ್ವಾಧೀನದಲ್ಲಿ ನಾವು ಮಾಡೋದಲ್ಲ. ಸಿಟ್ಟಿನಲ್ಲಿ ಕೊಲೆ ಮಾಡಿಬಿಡ್ತಾನೆ ಮನುಷ್ಯ, ಮತ್ತೆ ಹೋಗಿ ಪೊಲೀಸ್ ಸ್ಟೇಷನ್ ಸರೆಂಡರ್ ಆಗ್ತಾನೆ ಪಶ್ಚಾತ್ತಾಪದಿಂದ. ಸಿಟ್ಟಿನಲ್ಲಿ ಬಾಯಿ ಬಂದ ಹಾಗೆ ಬೈತೇವೆ, ಹಾಳಾಗಿ ಹೋಗು ಅಂತ ಮಕ್ಕಳಿಗೆ ತಂದೆ ತಾಯಿ ಬೈತಾರೆ. ಆದರೆ ಹಾಳಾಗಬೇಕು ಅಂತ ಉದ್ದೇಶ ಅಲ್ಲ, ಸಿಟ್ಟು. ಆಮೇಲೆ ಹೇಳ್ತಾರೆ ಏನು ನಾನು ಹಾಳಾಗಬೇಕು ಅಂತ ಹೇಳಿದ್ದ, ಸಿಟ್ಟಿನಲ್ಲಿ ಹೇಳಿದೆ ಅಷ್ಟೇ. ಆಮೇಲೆ ಅವ್ರು ಮತ್ತೆ ಬಿಟ್ಟು ಇದು ಯಾಕೆ ಅಂದರೆ ನಮಗೆ ಏನು ಆಡಬೇಕು ಏನು ಮಾಡಬೇಕು ಅನ್ನೋದಲ್ಲೂ ನಮ್ಮ ಹಿಡಿತದಲ್ಲಿ ನಾವಿಲ್ಲ. ಅದೇನು ಪ್ರಕೃತಿಯ ಕ್ರಿಯಮಾಣ, ನೀನು ಅದನ್ನು ಮಾಡು ಪ್ರಕೃತಿಯಪ್ಪ. ಪ್ರಕೃತಿಯೈವ, ನಿನ್ನಿಂದ ಅಲ್ಲವೇ ಅಲ್ಲ, ಅದು ಏವಕಾರ ಹಾಕಿಲ್ಲ. ಈ ಪೂರ್ತಿ ನಿನ್ನ ಮೇಲೆ ಗುಣತ್ರಯಗಳ ಇನ್ಫ್ಲೂಯೆನ್ಸ್ ಇದೆ. ಯಾವ ಗುಣ ಅಲ್ಲಿ ಕೆಲಸ ಜಾಗೃತ ಆಯಿತೋ ಅದನ್ನು ನಿನ್ನನ್ನು ಕುಣಿಸುತ್ತೆ ತನಗೆ ಬೇಕಾದ ಹಾಗೆ. ಸಾತ್ವಿಕವಾದ ವರ್ತನೆ ಇರ್ಬೋದು, ರಿಯಾಕ್ಷನ್ನು, ರಾಜಸ ಇರ್ಬೋದು. ಒಂದು ಸರ್ತಿ ಪುಸ್ತಕ ಓದಬೇಕು, ಅಧ್ಯಾತ್ಮ ಓದಬೇಕು ಅಂತ ಭಾರಿ ಖುಷಿ ಆಗೋದು. ಸರಿ, ಒಂದು ದಿವಸ ಅಧ್ಯಾತ್ಮ ಓದಿದೆವು, ಭಗವದ್ಗೀತೆ ಅದರ ಭಾಷ್ಯ ಓದಿ ಖುಷಿಯೇ ಖುಷಿ. ಮತ್ತೊಂದು ದಿವಸ ಇವತ್ತು ಅಧ್ಯಾತ್ಮ ಬೇಡ, ಇವತ್ತು ಫಿಲ್ಮ್ ಫೇರ್ ನೋಡೋಣ. ಸರಿ, ಫಿಲ್ಮ್ ಫೇರು ಅದರಲ್ಲಿ ಎಷ್ಟು ಎಕ್ಸ್ಪೋಸ್ ಆಗಿದ್ದಾರೆ ಹುಡುಗಿಯರು, ಅದನ್ನು ನೋಡಿದ್ರೆ ಖುಷಿ ಆಗೋಯ್ತು. ಮತ್ತೊಂದು ದಿವಸ ಇವತ್ತು ಫಿಲ್ಮ್ ಫೇರು ಬೇಡ, ಅಧ್ಯಾತ್ಮ ನೋಡಿ, ಇವತ್ತು ನಿದ್ರೆ ಮಾಡೋಣ ಗಡದ್ದಾಗಿ. ಇದೆಲ್ಲ ನಮ್ಮದೇ, ಬೇರೆ ಯಾರೋ ಮಾಡೋದಲ್ಲ. ಯಾಕೆ ಯಾರೋ ನೀವು ನಿದ್ದೆ ಮಾಡಿ ಇವತ್ತು ಓದಬೇಡ ಅಂತ ಹೇಳಲಿಲ್ಲ. ನಮ್ಮ ಸತ್ವಗುಣ ವೇದಾಂತದ ಪುಸ್ತಕವನ್ನು ಓದಿಸಿತು, ನಮ್ಮ ರಜೋಗುಣ ಸಿನಿಮಾ ಪತ್ರಿಕೆಯನ್ನು ಓದಿಸಿತು, ನಮ್ಮ ತಮಗುಣ ನಿದ್ರೆ ಮಾಡಿಸಿತು. ಹಾಗಾದರೆ ನಾವು ಯಾವ್ಯಾವುದೋ ಫೋರ್ಸಿಗೆ ಒಳಗಾಗಿ ಬದುಕ್ತಾ ಇದ್ದೇವೆ. ನಮಗೇ ಗೊತ್ತಿಲ್ಲ ಆ ಫೋರ್ಸ್ ಯಾವುದು ಅಂತ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಆಗ್ತಾ ಇಲ್ಲ. ಆ ಫೋರ್ಸ್ಗಳು ನಮ್ಗೆ ಬೇಕಾದ ಹಾಗೆ ತನಗೆ ಬೇಕಾದಾಗ ನಮ್ಮಿಂದ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಹೇಳಿದ ಪ್ರಕೃತಿಯೈವ, ಪ್ರಕೃತಿಯ ಗುಣಗಳಾದ ರಜಸ್ತಮೋ ಗುಣಗಳಿಂದ ಆಗ್ತಾ ಇದೆ. ಪ್ರಕೃತಿಯೈವ ಚ ಕರ್ಮಾಣಿ ಕ್ರಿಯಮಾಣಿ, ಸರ್ವಶಃ ಎಲ್ಲ ಕ್ರಿಯೆಗಳು ಹೀಗೆ ಆಗುತ್ತೆ. ಇದಕ್ಕೆ ಅಪವಾದ ಇಲ್ಲ ಅಂತ. ಅಷ್ಟಾದರೆ ಈಗ ಹೋಯ್ತಲ್ಲ ಹಾಗಾಗಿ ನಿನ್ನ ಕಥೆ ಏನು ಅಂದರೆ, ನಾನೇ ಸರ್ವಕರ್ತ ಅಂತ ಹೇಳ್ಕೊಂಡಿದ್ದೆ, ಈಗ ಪ್ರಕೃತಿ ಮಾಡೋದು ಅಂತ ಆಯಿತು. ಸತ್ವರಜಸ್ತಮ ಗುಣಗಳು ಅಲ್ಲಯ್ಯ, ಸತ್ವರಜಸ್ತಮ ಗುಣಗಳು ಜಡಗಳಲ್ವ, ಅವುಗಳಿಗೇನು ಬುದ್ಧಿ ಉಂಟಾ? ನನಗೆ ಬುದ್ಧಿ ಇದ್ದವನು ಮಾಡೋವನಲ್ಲ, ಬುದ್ಧಿ ಇಲ್ಲದ್ದು ಮಾಡುತ್ತೆ ಅಂದರೆ ಏನು ಕಥೆ? ಅದಕ್ಕಂದ ಅಲ್ಲಪ್ಪ, ಅದಕ್ಕೆ ಪ್ರಕೃತಿ ಅಂತ ಹೇಳಿದ್ದು ನಾನು, ತ್ರಿಗುಣೇನ ಅಂತ ಹೇಳಲಿಲ್ಲ. ಪ್ರಕೃತಿ ಅಂದರೆ ಈ ಸತ್ವರಜಸ್ತಮಗಳನ್ನು ನಿಯಂತ್ರಿಸ್ತಕ್ಕಂಥ ಪ್ರಕೃತಿ ಅಂದರೆ ಶ್ರೀತತ್ವ, ಅಭಿಮಾನಿ ದೇವತೆ. ತಾಯಿ ಮಗುವನ್ನು ಆಡಿಸ್ತಾಳಲ್ವ, ಹಾಗೆ ಆ ತಾಯಿ ಮಕ್ಕಳನ್ನು ಆಡಿಸ್ತಾ ಇದ್ದಾಳೆ. ಪ್ರಕೃತಿಯ ಲಕ್ಷ್ಮೀದೇವಿ ಮಾಡಿಸ್ತಾ ಇದ್ದಾಳೆ. ಅಲ್ಲ, ಆ ತಾಯಿಗಾದರೂ ಯಾಕೆ ಬೇಕಿತ್ತು ಈ ಕೆಲಸ? ಅವಳನ್ನು ಒಬ್ಬನಿಗೆ ಸಿಟ್ಟು ಬರೆಸೋದು ಯಾಕೆ, ಒಬ್ಬನಿಂದ ಒಬ್ಬನಿಗೆ ಹೊಡೆಸೋದು ಯಾಕೆ? ಎಲ್ಲ ಮಕ್ಕಳಲ್ವ, ಅವಳಿಗಾದರೂ ಯಾಕೆ ಬೇಕಿತ್ತು ಕೆಲಸ? ಅಂದರೆ ಪ್ರಕೃತಿಯೈವ, ಅವಳು ಯಾಕೆ ಮಾಡ್ತಾಳೆ ಗೊತ್ತುಂಟ? ಪ್ರತಿಯೊಬ್ಬ ಜೀವನಿಗೂ ಅವರದ್ದೇ ಅದೊಂದು ಪ್ರಕೃತಿ ಅಂತಿದೆ. ಎವ್ರಿಬಡಿ ಹ್ಯಾಸ್ ಗಾಟ್ ಹಿಸ್ ಓನ್ ನೇಚರ್. ಆ ಸ್ವಭಾವ ಎಕ್ಸ್ಪ್ರೆಸ್ ಆಗೋದಷ್ಟೇ. ಇಲ್ಲದನ್ನು ಕೊಡೋಲ್ಲ, ತಾಯಿಯೂ ಕೊಡೋಲ್ಲ, ತಂದೆಯೂ ಕೊಡೋಲ್ಲ. ಪ್ರಕೃತಿ ಜೀವದ ಸ್ವಭಾವ ಉಂಟಲ್ವ, ಅದಕ್ಕೆ ತಕ್ಕಂತೆ ಅದನ್ನು ಡೆವಲಪ್ ಮಾಡ್ತಾರೆ. ಹಾಗಾದ್ರೆ ಎಲ್ಲಿ ಬಂತು ಮತ್ತೆ ಮೂಲ? ನಾವು ಮಾಡತಕ್ಕ ಪುಣ್ಯಪಾಪಗಳು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿರ್ತದೆ. ಮಾಡಿಸೋದು ಯಾರೇ ಮಾಡಲಿ, ಅವರು ಸ್ವಂತಕ್ಕಲ್ಲ. ಪ್ರಕೃತಿಯೈವ, ಹಾಗೆ ತಾಯಿ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಮ್ಮ ಕೈಯಿಂದ ಬೇಕಾದಾಗ, ಹೌದು ಸರಿ ಕರೆಕ್ಟ್. ಈಗ ಮಕ್ಕಳಿಗೆ ಒಂದು ಮಗು ಸ್ವಲ್ಪ ಚುರುಕಿದೆ, ಗಟ್ಟಿಮುಟ್ಟಾಗಿದೆ, ಅದನ್ನು ಹಾಗೆ ನೋಡ್ಕೋತಾಳೆ. ಸ್ವಲ್ಪ ವೀಕ್ ಆಗಿದೆ ಒಂದು ಮಗು, ಅದಕ್ಕೆ ಔಷಧ ಕೊಡ್ತಾಳೆ. ಒಂದು ಮಗು ಕಮ್ಮಿ ಓದುತ್ತೆ, ಓದಲಿಕ್ಕೆ ಉದಾಸೀನ ಮಾಡುತ್ತೆ, ಅದಕ್ಕೊಂದು 2 ಬೆನ್ನಿಗೆ ಪೆಟ್ಟು ಕೊಡ್ತಾಳೆ. ಇದೆಲ್ಲವೂ ತಾಯಿ ಮಾಡ್ತಾಳೆ. ಒಂದೇ ಥರ ಮಾಡೋದಿಲ್ಲ ಮಕ್ಕಳಿಗೆ. ಅವುಗಳ ಕ್ವಾಲಿಟಿ, ಓದದ ಮಕ್ಕಳಿಗೆ 1-2 ಬೆನ್ನಿಗೆ ಸಣ್ಣದಾಗಿ ಬಾರಿಸೋದು, ಹೆದರಿಕೆಗೆ ಓದಬೇಕು ಅನ್ನೋದು. ಒಂದು ಆರೋಗ್ಯ ಇಲ್ಲದ ಮಗುವಿಗೆ ಔಷಧ ಕೊಡೋದು, ಗಟ್ಟಿಮುಟ್ಟಾಗಿದ್ದ ಮಗುವಿಗೆ ಔಷಧ ಇಲ್ಲ, ಜೋರು ಮಾಡಲಿಕ್ಕಿಲ್ಲ, ಶಾಲೆ ಹೋಗು ನೀನು ಜಾಣ ಅನ್ನೋದು, ಹೀಗೆ ಮಾಡೋಲ್ವ? ಹಾಗೆ ಯಾಕೆಂದರೆ ಅದರ ಸ್ವಭಾವಕ್ಕೆ ತಕ್ಕಂತೆ ತಾಯಿ ನೋಡ್ಕೋತಾಳೆ. ಹಾಗೆ ಆಯಿತು. ಆದರೂ ಈಗ ನಿನ್ನ ಸರ್ವಕರ್ತಾನೂ ಹೋಯ್ತಲ್ಲ, ನೀನು ಬರಲೇ ಇಲ್ಲ, ಇಷ್ಟರಲ್ಲಿ ಔಟ್ ಆಫ್ ಪಿಕ್ಚರ್, ನೀನು ಇಲ್ಲೇ ಇಲ್ಲ. ಲಕ್ಷ್ಮಿ ಇದ್ದಾಳೆ, ನಮ್ಮ ಸ್ವಭಾವ ಇದೆ, ನಾವು ಇದ್ದೇವೆ, ನಿನ್ನ ಔಟ್ ಆಫ್ ಪಿಕ್ಚರ್. ಅದನ್ನೇ ಅಲ್ಲ, ಪ್ರಕೃತಿಯಂತೆ ಅವನವನ ಜೀವ ಸ್ವಭಾವದಂತೆ ಅವನವನನ್ನು ಪ್ರಕೃತಿ ಲಕ್ಷ್ಮೀದೇವಿ ನಿಯಂತ್ರಣ ಮಾಡ್ತಾಳೆ ಅಂತ ಅನ್ನೋಗ ಅಷ್ಟೇ ಅಲ್ಲಪ್ಪ. ಪ್ರಕೃತಿಯೈವ ಚ ಅಂದ, ಒಂದು ಚಕಾರ ಹಾಕಿದ. ಏವಕಾರದಿಂದ ನೀನಲ್ಲ ಅಂದ. ಪ್ರಕೃತಿಯ ಚ ಅಂತ, ಪ್ರಕೃತಿ ಮಾತ್ರ ಅಲ್ಲ, ನಾನು ಇದ್ದೇನೆ ಅಂತ. ಪ್ರಕೃತಿಯು ನನ್ನ ಆಜ್ಞೆಯ ಮೇಲೆ ಮಾಡೋದಲ್ವ, ಅದು ಫೈನಲ್ ಅಥಾರಿಟಿ ಯಾರಾಯಿತು? ನಾನೇ ಆಯಿತು. ಪ್ರಕೃತಿಯಿಂದ, ಬರೀ ಪ್ರಕೃತಿಯಿಂದ ಅಲ್ಲ, ಪ್ರಕೃತಿಯ ಚ ಮಯಾಚ. ಯಾಕೆಂದರೆ ಪ್ರಕೃತಿ ಅನ್ನೋ ಶಬ್ದವೇ ನನ್ನನ್ನು ಹೇಳುವಂಥ ಶಬ್ದಪ್ಪ.
ಪ್ರಕೃತಿ ಅಂದರೆ ಏನು? ಪ್ರಕೃತಿ ಪ್ರಕೃಷ್ಟಕರಣಾತ್, ಎಲ್ಲವನ್ನು ಪರ್ಫೆಕ್ಟಾಗಿ ಮಾಡುವವಳು ಅಂದರೆ ಲಕ್ಷ್ಮಿ, ಮಾಡುವವನು ಅಂದರೆ ನಾನು. ಅದರಿಂದ ಪ್ರಕೃತಿ ಶಬ್ದಕ್ಕೆ ನಾನು ವಾಚ್ಯ. ಅದರಿಂದ ಸೃಷ್ಟಿ ಆರಂಭದಲ್ಲಿ ಇದನ್ನೇ ಪ್ರಕೃತಿ ಪುರುಷಂಚೇವ ಯೋಭೇದ ಅಲ್ಲಿ ತಂದ. ಜಗತ್ತಿನ ಆದಿಯಲ್ಲಿರತಕ್ಕಂಥ ಇಬ್ಬರು ಮಹಾ ಆವಿಷ್ಕಾರಗಳು ಲಕ್ಷ್ಮೀನಾರಾಯಣರು. ಅವಳು ಪ್ರಕೃತಿ ತಾಯಿಯಾಗಿ, ಇವಳು ತಂದೆಯಾಗಿ ಪ್ರತಿಯೊಬ್ಬರ ಒಳಗೂ ಕೂತು ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರವರ ಕರ್ಮವನ್ನು ಮಾಡಿಸ್ತಾರೆ. ಇಷ್ಟು ತಿಳ್ಕೊಂಡ್ಬಿಟ್ರೆ ಅಹಂಕಾರಕ್ಕೆ ಅವಕಾಶ ಇಲ್ಲ. ಸಹ ಪಶ್ಯತಿ, ಅವನು ನಿಜವಾಗಿ ಸತ್ಯ ತಿಳ್ಕೊಂಡವ, ಅವನು ಜ್ಞಾನಿ ಇದ್ದಾನೆ. ಎಂಥ ಎಷ್ಟು ಪ್ರಶ್ನೆಗಳು, ಎಷ್ಟು ಗೊಂದಲಗಳು. ಏನು ಹೇಳಿದಾಗಾಯ್ತು ಕೃಷ್ಣ? ಹಾಗಾದ್ರೆ ಜೀವನಕ್ಕೆ ಕರ್ತೃತ್ವ ಇಲ್ವಾ? ಇದೆ. ಮತ್ತು ಏನಿಲ್ಲ, ಹೇಳಿದನು ಪ್ರಕೃತಿಯ ಅಧೀನವಾಗಿ, ಗುಣತ್ರಯದ ಅಧೀನವಾಗಿ, ನನ್ನ ಅಧೀನವಾಗಿ ಜೀವ ಮಾಡ್ತಾನೆ. ಹಾಗಾದರೆ ಜೀವನಿಗೆ ಕರ್ತೃತ್ವ ಇದೆ, ಅಧೀನ ಕರ್ತೃತ್ವ, ಅಸ್ವತಂತ್ರ ಕರ್ತೃತ್ವ. ಪರಮಾತ್ಮನಿಗೆ ಕರ್ತೃತ್ವ ಇದೆ, ಅದು ಸ್ವತಂತ್ರ ಕರ್ತೃತ್ವ. ಹಾಗಾದರೆ ಕರ್ತೃತ್ವವನ್ನು ನೀವು 3 ಥರ ಮಾಡೋಣ. ಏನು ಅಂದರೆ, ಕರ್ತೃತ್ವ ಅಂದರೆ ಎಲ್ಲಿ ಕ್ರಿಯೆ ಇದೆಯೋ ಅಲ್ಲಿ ಕರ್ತೃತ್ವ ಇದೆ. ಇದು ಬಹಳ ಸ್ಥೂಲವಾದದ್ದು, ಮಕ್ಕಳ ಮಟ್ಟದಲ್ಲಿ. ಇದು ಹೈಸ್ಕೂಲಿಗೂ ಅಲ್ಲ, ಇನ್ನು ಕಿಂಡರ್ ಗಾರ್ಟನ್ ಮಟ್ಟದಲ್ಲಿ ಎಲ್ಲಿ ಕ್ರಿಯೆ ಇದೆಯೋ ಅಲ್ಲಿ ಕರ್ತೃತ್ವ ಇದೆ. ಇವಾಗ ಗಾಳಿ ಬೀಸಿದಾಗ ತರಗೆಲೆ ಆ ಕಡೆ ಹೋಗುತ್ತಿದೆ, ತರಗೆಲೆಯಲ್ಲಿ ಮೂಮೆಂಟ್ ಬಂತು, ಅದಕ್ಕೆ ಕರ್ತೃತ್ವ. ತರಗೆಲೆ ಚಲಿಸ್ತಾ ಇದೆ ಅಂತ ಹೇಳ್ತೇವೆ. ತರಗೆಲೆ ಚಲಿಸಿದ್ದಲ್ಲ, ಯಾಕೆ ಅದಕ್ಕೆ ಚಲನೆ ಗಾಳಿಯಿಂದ ತರಗೆಲೆ ಹಾಗಾಗಿ ಅದು ಒಂಥರ ಕರ್ತೃತ್ವ. ಇಚ್ಛೆಯೇ ಇಲ್ಲದ ಕ್ರಿಯೆ ಮಾತ್ರ ಇರುವ. ಎರಡನೇ ಕರ್ತೃತ್ವ ಅಂದರೆ ಇಚ್ಛಾಪೂರ್ವಕ ಕೃತಿಮತ್ವಂ. ಕೃತಿಮತ್ವಂ ಕರ್ತೃತ್ವ ಅಂತ ಒಂದು. ಎಲ್ಲಿ ಕೃತಿ ಇದೆಯೋ ಅದು ಕರ್ತ. ಇಚ್ಛಾಪೂರ್ವಕವಾದ ಕೃತಿ ಎಲ್ಲಿದೆಯೋ ಅದು ಎರಡನೇ, ಅದಕ್ಕಿಂತ ಬೆಟರ್ ಕರ್ತ. ಅದು ನೀವು. ನಮಗೊಂದು ಇಚ್ಛೆ ಇದೆ, ಮಾಡಬೇಕು ಅಂತ ಆಸೆ ಇದೆ, ಮಾಡ್ತೇವೆ. ಆದರೆ ಸ್ವಾತಂತ್ರ್ಯ, ಇಚ್ಛೆಯಲ್ಲೂ ಸ್ವಾತಂತ್ರ್ಯ ಇಲ್ಲ, ಕೃತಿಯಲ್ಲೂ ಇಲ್ಲ. ಸ್ವತಂತ್ರ ಇಚ್ಛಾಪೂರ್ವಕ ಕೃತಿ ಯಾರೆಲ್ಲಿದೆಯೋ ಅವನು ನಿಜವಾದ ಕರ್ತ, ಅದು ಭಗವಂತ. ಆಗೋಯ್ತಲ್ಲ, ಸಮಸ್ಯೆಗೆಲ್ಲ ಉತ್ತರ ಆಗೋಯ್ತಲ್ಲ. ಯಾಕೆ ಮತ್ತೆ ಪ್ರತಿ ವರ್ಷ ನಾವು ಗೋಷ್ಠಿ ಮಾಡೋದು? ಯಾಕೆಂದ್ರೆ ನಮಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಗೋಷ್ಠಿ ಮಾಡಿದ ಮೇಲೂ ನಮಗೂ ಹೇಳಿದವರಿಗೆ ಅರ್ಥ ಆಗಿರೋದಿಲ್ಲ. ಆದ್ದರಿಂದ ಇಷ್ಟು ಸಿಂಪಲ್ ಇದ್ದದ್ದನ್ನು ವಿ ಮೇಕ್ ಮೋರ್ ಆ್ಯಂಡ್ ಮೋರ್ ಕಾಂಪ್ಲಿಕೇಟೆಡ್. ಯಾರಿಗೂ ಅರ್ಥವಾಗದ ಭಾಷೆಯಲ್ಲಿ ನಾವು ಹೇಳಿ, ಓಹೋ ಏನಪ್ಪ ನಮಗೂ ಅರ್ಥವಾಗದಷ್ಟು ಅದ್ಭುತವಾಗಿ ಹೇಳಿಬಿಟ್ರು ದೊಡ್ಡ ಪಂಡಿತರು ಅಂತ ನೀವು ಕೆನ್ನೆ ತಟ್ಟಿಕೊಂಡು ನಮ್ಮ ಕೆನ್ನೆ ತಟ್ಟಿಸಿ ಹೊರಟು ಹೋಗ್ತಾರೆ. ಆದರೆ ಇಟ್ ಈಸ್ ಸೋ ಸಿಂಪಲ್. ಅದಕ್ಕೆ ಅಷ್ಟೆಲ್ಲ ಗೊಂದಲ ಬೇಡ, ಅನುಭವಿಸ್ಬೇಕಷ್ಟೇ. ಒನ್ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್ ಇಟ್. ಕರ್ತೃತ್ವ ಅಂದರೆ ಏನು, ನಮ್ಮ ಕರ್ತೃತ್ವ ಅಂದರೆ ಏನು ಅಂತ ಅನುಭವಿಸಿದರೆ ಪ್ರತಿಯೊಬ್ಬರಿಗೂ ಒಳಗಿಂದ ಕಾಣುವ ಸಂಗತಿ. ನಾನು ಏನು ಮಾಡ್ತಾಯಿಲ್ಲ, ಏನೇನೂ ಮಾಡ್ತಾಯಿಲ್ಲ, ಏನೂ ಮಾಡಲಿಕ್ಕೆ ಆಗೋಲ್ಲ. ಇಷ್ಟು ಅಸಹಾಯರು ನಾವು. ಏನು ಕೀಲು ಬೊಂಬೆ, ಕೀಲು ಗುರ್ರಂ, ಅವನು ಕುಡಿಸಿದ, ನಾವು ಕುಡಿದ ಅಷ್ಟೇ. ಅದು ಕೀಲು ತಿರುಗಿಸೋರು ಬೇರೆ ನಮ್ಮ ಕೈಲಿಲ್ಲ. ಇದು ಪ್ರತಿ ಕ್ಷಣ ನಾವು ಜೀವನದಲ್ಲಿ ಅನುಭವಿಸಿದರೂ ಕೂಡ ನಾನು ಅಂತ ಶುರುವಾಗುತ್ತೆ. ಕೂಡಲೇ ಅದು ಮುಗಿದ ತಕ್ಷಣ ಎರಡನೇ ಸೆಂಟೆನ್ಸೇ ನಾನು ಏನು ತಿಳ್ಕೊಂಡಿದ್ದೀರಿ ನಾನು ಅಂದರೆ ಶುರುವಾಗುತ್ತೆ. ಇದು ಕಷ್ಟ ಆಗೋದು. ಅದರಿಂದ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಮೂಲ ಅಹಂಕಾರ. ಅಹಂಕಾರಕ್ಕೆ ಮೂಲ ನಾನು ಕರ್ತ ಅನ್ನುವ ಭ್ರಮೆ. ಅದನ್ನು ಕೊಡುವವನು ಯಾರು? ಅಹಂಕಾರ ತತ್ವದ ಮನಸ್ಸಿನಲ್ಲಿ ನಾನು ಮಾಡಿದೆ ಅಂತನ್ನುವ ಸುಳ್ಳು ಭ್ರಮೆಯನ್ನು ನಮಗೆ ಕೊಡತಕ್ಕವನೇ ಮನೋಭಿಮಾನಿ ದೇವತೆಯಾದ ಶಿವ. ಆದ್ದರಿಂದ ನಮಗೆ ನಿಜವಾದ ಯಥಾರ್ಥ ಜ್ಞಾನ ಬರಬೇಕಾದ್ರೆ ನಮಃ ಶಿವ 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 ಶಿವಾರ್ಥ ಕೃಂತ ಶಿವಂ, ನಮೋ ಹರ ಹರ ಹರಾಂತರೀಂ ಮೇದೃಶಂ, ನಮೋ ಭವ 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 ಪ್ರಭವ ಭೂತಯೇ ಸಂಪದಾಂ, ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ. ನಾರಾಯಣ ಪಂಡಿತ ಪ್ರಪಂಚೇಚ ಪಂಚವನ್ ಮಮ ಮನಸ್ತಮಸ್ತಾಳಯ. ನನ್ನ ಮನಸ್ಸಿನಲ್ಲಿರ್ತಕ್ಕ ಕತ್ತಲನ್ನು ಒದ್ದೋಡಿಸು ಓ ಶಿವನೇ, ನಮಗೆ ನಿಜವಾಗಿ ಲಕ್ಷ್ಮೀನಾರಾಯಣರ ದಾರಿ ತೋರಿಸು. ಇದು ಈ ಕರ್ತೃತ್ವದ ಬಗ್ಗೆ ಕೃಷ್ಣ ಇಷ್ಟು ಕ್ರಿಸ್ಪಾಗಿ ಹೇಳಿದ. ಆದ್ದರಿಂದ ಈ ರೀತಿಯ ಅನುಸಂಧಾನದಿಂದ ನಾವು ಭಗವಂತನೇ ಕರ್ತ, ಭಗವಂತನ ಅಧೀನವಾಗಿ ಲಕ್ಷ್ಮಿ ಮಾಡ್ತಾಳೆ. ಮೊದಲೇ ಹೇಳಿದ ಅವನು ಯಾವ ಸೃಷ್ಟಿಯನ್ನು ಲಕ್ಷ್ಮಿಯನ್ನು ಬಿಟ್ಟು ನಾನೊಬ್ಬರೇ ಮಾಡೋಲ್ಲ ಅಂತ ಪ್ರಾರಂಭದಲ್ಲಿ. ಇದಕ್ಕೆ ಹೊಂದಿಕೆ ಆಯ್ತು. ಯಾವ ಕ್ರಿಯೆಯೂ ಲಕ್ಷ್ಮೀನಾರಾಯಣರನ್ನು ಬಿಟ್ಟಿಲ್ಲ. ಅವರಿಬ್ಬರೂ ಒಳಕೂತು ನಮ್ಮಿಂದ ಕ್ರಿಯೆ ಮಾಡಿಸ್ತಾರೆ. ಅದು ಹೇಗೆ ಮಾಡಿಸ್ತಾರೆ? ನಮ್ಮ ಪ್ರಕೃತಿಗೆ ತಕ್ಕಂತೆ. ನಮ್ಮ ಸಾತ್ವಿಕ ಪ್ರಕೃತಿ ಆದರೆ ಸತ್ವಗುಣದಿಂದ ಆ ಗುಣೋತ್ತರದ ಇನ್ಫ್ಲುಯೆನ್ಸು ನಮ್ಮ ಸ್ವಭಾವಕ್ಕೆ ತಕ್ಕಂತೆ. ಆದ್ದರಿಂದ ನಮಗೆ ಏನು ಸಂಬಂಧ ಅಂದರೆ ಆ ಕ್ರಿಯೆ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಆಗಿದೆ, ಆದ್ದರಿಂದ ನಮ್ಮ ಕ್ರಿಯೆ ಅಷ್ಟೇ. ಇದು
ನಾವು ಉಪಾಸನೆ ಮಾಡಬೇಕಾದಂಥ ವಿಧಾನ, ಕರ್ತೃತ್ವದ ಬಗ್ಗೆ, ಭಗವಂತನ ಬಗ್ಗೆ ನಮಗೆ ಇರಬೇಕಾದಂಥ ಅನುಸಂಧಾನ ಅನ್ನುವ ಒಂದು ಅದ್ಭುತವಾದ, ಆದರೆ ನಿಜವಾಗಿ ಅದ್ಭುತ ಒಂದೊಂದು ಸಂಗತಿಯನ್ನು ಕೃಷ್ಣ ಇಷ್ಟು ಸರಳವಾಗಿ ಹೇಳ್ತಾನೆ. ಆದರೆ ಅದು ಸರಳ ಅಂತ ಅರ್ಥ ಆಗಬೇಕಾದ್ರೆ ಬಹಳ ಸಮಯ ಬೇಕಾಗುತ್ತೆ. ನಾವು ಗೀತೆ ಓದಿದ್ರು ಏನು ಅರ್ಥ ಆಗೋಲ್ಲ, ಇಷ್ಟು ಸರಳವಾಗಿದೆ, ಅರ್ಥ ಆಗೋಲ್ಲ. ಯಾಕೆಂದರೆ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ. ನೀವು ಎಷ್ಟು ಶಾಸ್ತ್ರ ಓದಿ, ಎಷ್ಟು ಪಾಠ ಪ್ರವಚನ ಮಾಡಿ ಅರ್ಥ ಆಗೋದಿಲ್ಲ. ನಾವು ಪಾಠ ಮಾಡಿದ ಟೆಕ್ಸ್ಟು ಅರ್ಥ ಆಗೋಲ್ಲ. ಶಬ್ದ ಆಗತ್ತೆ, ಶಬ್ದದ ಮೀನಿಂಗ್ ಗೊತ್ತಾಗತ್ತೆ, ಒಟ್ಟು ಏನು ಹೇಳಿದ್ರು ಗೊತ್ತಾಗಲ್ಲ. ಪ್ರತಿಯೊಂದು ಶಬ್ದವೂ ಅರ್ಥ ಆಗುತ್ತೆ. ಇದು ಒಂದೊಂದು ಸತಿ ಬೇಂದ್ರೆ ಕವಿತೆ ಹಾಗೆ, ನೀನು ನಾನು ಆನು ತಾನು ನಾಕೆ ನಾಲ್ಕು ತಂತಿ. ಹಾಗಂದ್ರೆ ಎಂದು ನೀನು ಅಂದ್ರೆ ಗೊತ್ತು, ನಾನು ಅಂದ್ರೆ ಗೊತ್ತು, ನಾಲ್ಕು ಅಂದ್ರೆ ಗೊತ್ತು, ನಾಲ್ಕು ಅಂತ ತಂತಿ ಅಂದ್ರೆ ಗೊತ್ತು, ಒಟ್ಟು ಏನು ಹೇಳಿದ್ರು ಯಾರಿಗೂ ಗೊತ್ತು? ಇದು ಅನುಭವದ ಪದ್ಯಗಳ ಸಮಸ್ಯೆ. ಇದು ಪ್ರತಿಯೊಂದು ಶಬ್ದವೂ ಅರ್ಥ ಆಗತ್ತೆ, ಒಟ್ಟಿಗೆ ಏನು ಹೇಳಿದ್ರು ಗೊತ್ತಾಗಲ್ಲ. ಶಬ್ದಗಳ ಅರ್ಥ ಆಗತ್ತೆ, ಆದರೆ ನಾನು ಹೇಳಿದ್ರೆ ಶಬ್ದ ಅರ್ಥ ಆಗತ್ತೆ, ಆದರೆ ಅರ್ಥ ಆಗೋಲ್ಲ. ಭಾರೀ ಭಯಂಕರ ಇದು. ಹಾಗಾಗಿ ಕೃಷ್ಣ ಇಷ್ಟು ಸರಳ. ಕೃಷ್ಣ ಅಲ್ಲ, ವ್ಯಾಸರು. ಕೃಷ್ಣ ಅರ್ಜುನನಿಗೆ ಹೇಳಿದ, ಅವನಿಗೇನು ಹೇಳಿದ ನಮಗೆ ಗೊತ್ತಿಲ್ಲ. ಅದನ್ನು ಎಷ್ಟು ಸರಳವಾಗಿ ವ್ಯಾಸರು ಹೇಳಿದರು ಅಂದರೆ, ಇದಕ್ಕಿಂತ ಸರಳವಾಗಿ ಪ್ರಪಂಚದ ಯಾವ ಭಾಷೆಯಲ್ಲಿ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಗೀತೆಯ ಭಾಷೆ ನೋಡಬೇಕು, ಎಷ್ಟು ಸರಳ, ಎಷ್ಟು ಸಿಂಪಲ್ಲು. ಏನು ಒಂದು ಕ್ಲಿಷ್ಟ ಶಬ್ದ, ಒಂದು ಪ್ರೌಢ ಶಬ್ದ ಜನಸಾಮಾನ್ಯರಿಗೆ, ಸಂಸ್ಕೃತ ಜನರಲ್ ನಾಲೆಜ್ ಇದ್ದವರಿಗೂ ಅರ್ಥ ಆಗುತ್ತೆ. ಅದು ಅಪೂರ್ವ ಶಬ್ದಗಳು ಅಥವಾ ವ್ಯಾಕರಣದ ಅಥವಾ ಅಲಂಕಾರದ ಗಿಮಿಕ್ಸ್ಗಳು ಏನೂ ಇಲ್ಲ. ಇಷ್ಟು ಸರಳ ವಿಷಯವನ್ನು ಸರಳ ಮಾಡಿ ಸರಳವಾದ ಭಾಷೆಯಲ್ಲಿ ಹೇಳಿದ. ಆದರೂ ನಾವು ಒಮ್ಮೊಮ್ಮೆ ಅರ್ಥ ಆಗದೆ ಒದ್ದಾಡ್ತೇವೆ. ಅದಕ್ಕೇನು ಅಂದರೆ, ಹೌದಪ್ಪ ಅದು ಅವನದೇ ಕೆಲಸ, ನಾವೇನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕಾಗತ್ತಾ? ಅವನು ಅರ್ಥ ಮಾಡಿಸ್ಬೇಕು ಒಳಗೆ ಕೂತು. ಅದೇ ಇಲ್ಲಿ ಹೇಳೋದು, ಅವನು ಮಾಡಬೇಕು. ನಮಗೆ ಹೇಗೆ ನನ್ನ ಸಂಸ್ಕೃತ ವ್ಯುತ್ಪತ್ತಿ ಇದೆ, ಗೀತೆ ಅರ್ಥ ಮಾಡಿಕೊಂಡು ಬಿಡ್ತೇನೆ ಹೊರಟ್ರೆ ಆಗೋಲ್ಲ. ಅವನು ಅರ್ಥ ಮಾಡಿಸ್ಬೇಕು ಒಳಗೆ ಕೂತು. ನಮಗೆ ನಮ್ಮ ಈ ಅಹಂಕಾರ ಕಳಚೋ ತನಕವೂ ಗೀತೆ ಅರ್ಥ ಆಗೋದು. ಇಷ್ಟು ವ್ಯಾಖ್ಯಾನಗಳಿವೆ, ಎಷ್ಟೋ 28 ವ್ಯಾಖ್ಯಾನಗಳು, ಜಗತ್ತಿನ ಎಲ್ಲ ಭಾಷೆಗಳ ಅನುವಾದಗಳನ್ನು ತರಿಸಿಟ್ಕೊಂಡಿದ್ದಾನೆ. ಆಗುವುದು ಅರ್ಥ ಆಗುವುದಿಲ್ಲ ಅಂದರೆ ಏನು ಅಂತ ನಾವು ಕೂತರೆ ಎಂದೂ ಅರ್ಥ ಆಗೋದಿಲ್ಲ. ಅಂಥ ಅದ್ಭುತ ಗ್ರಂಥವನ್ನು ಕೊಟ್ಟ ಕೃಷ್ಣ ನಮಗೆ ಅದರ ಅರ್ಥಾನುಸಂಧಾನವನ್ನು ಕೊಡುವ ಅನುಗ್ರಹ ಮಾಡಲಿ ಅಂತ ಹಾರೈಸ್ತಾ ಇವತ್ತಿನ ಶ್ಲೋಕಾನುಸಂಧಾನವನ್ನು ಮುಗಿಸ್ತಾ ಇದ್ದೇನೆ. ಮತ್ತು ನಾಳೆ ಈ ಬಾರಿಯ ಕೊನೆಯ ದಿವಸ, ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.